ರೂಪಾನುಭವ ಶಾಸ್ತ್ರಕ್ಕೆ ಅನುಭವಗಳಿಗೆ ಸಂಪೂರ್ಣವಾಗಿ ಸಂವೃತ್ತಿ ಮಾಡಿಕೊಳ್ಳುವುದೇ ಮುಖ್ಯವಾಗಿದ್ದು ಅದಕ್ಕೆ ಉಪಾಯವೇನು ಎಂಬಂತ ಮುಂತಾದ ಸಂಗತಿಗಳನ್ನ ಇದ್ದಾರೆ ಅಂತ ತಮ್ಮೆಲ್ಲರೂ ನಾನು ತಿಳಿಸಿದ್ದೆ ಅಂತ ಹೇಳ್ತಾರೆ. ನಿನ್ನೆ ಪಾಠದ ಬಗ್ಗೆ ಹೇಳಿ ಇವತ್ತಿನ ಪಾಠ ಪ್ರಾರಂಭ ಮಾಡ್ತಾರೆ ಇವರು. ಅದರಲ್ಲಿ ಒಂದಾದಂತ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಸಾಕ್ಷಾತ್ ಶ್ರೀ ಕೃಷ್ಣ ಪರಮಾತ್ಮನೇ ಅರ್ಜುನಗೋಸ್ಕರ ಹೇಳಿದಂತ ಮಾತು. ಇದರ ಅರ್ಥ ಎಲ್ಲರಿಗೂ ಗೊತ್ತೇ ಇದೆ. ನೀವು ಯಾವ ಧರ್ಮಕ್ಕೆ ಅಂತ ತಿಳಿದೆಯೋ, ಯಾವ ಧರ್ಮ ಅಂತ ತಿಳಿದೆಯೋ ಎಲ್ಲವನ್ನೂ ಬಿಟ್ಟುಕೊಟ್ಟು ಮಾಮೇಕಂ ಶರಣಂ ವ್ರಜ, ನನ್ನೊಬ್ಬನನ್ನೇ ನೀನು ಏಕೋಭಾವದಿಂದ ಅನನ್ಯ ಚಿತ್ತದಿಂದ ಶರಣೊಬ್ಬ ಅಂತ. ನನ್ನನ್ನು ನೀ ಧರ್ಮ ಕಾಪಾಡ್ತದೆ, ಆ ಧರ್ಮ ಕಾಪಾಡ್ತದೆ, ಅದರ ರಕ್ಷಣೆ ಮಾಡ್ತದೆ, ಅದರಿಂದ ನನಗೆ ಶಾಂತಿ ಸಿಗ್ತದೆ, ಶಾಂತಿ ಸಿಗ್ತದೆ, ಹೀಗೆ ಆಗ್ತದೆ ಎಂಬುದನ್ನು ಬಂದಿದೆಯೋ ಅವೆಲ್ಲ ಏನಪ್ಪಾ ಅವೆಲ್ಲ ಧರ್ಮ ಪ್ರಯೋಜನ ಅಂತ ಕೊಂಡಾದ ನಿಜವಾದ ಶಾಂತಿ ಮುಂತಾದದ್ದು ಸಿಗುತ್ತಾ ಅಂತಂದ್ರೆ ಮಾಮೇಕ ಪ್ರಜಾ ಅಂತಂದ್ರೆ ನನ್ನೊಬ್ಬನನ್ನೇ ನೀನು ಶರಣಬಾ ಅಂತ. ಅಹಂ ತ್ವಾ ಸರ್ವ ಪಾಪೇಭ್ಯೋ ಮಾತುಚ, ನಿನಗೆ ಶರಣು ಬಂದ ಹಿಂದಿನ ಪಾಪಗಳ ಗತಿಯೇನು ಅದನ್ನು ಯಾರು ಅನುಭವಿಸಬೇಕು ಇದು ನಿಯಮ ಇದೆ. ಯಾಕಂತಂದ್ರೆ ನಾನು ಈಗ ಸಾಕಷ್ಟು ಕರ್ಮಗಳನ್ನು ಮಾಡಿದ್ದೇನೆ, ಎಷ್ಟೋ ಜನ್ಮ ಕರ್ಮನೇನೆ ಹೇಳಿದ್ದೆ ಸಾಕಷ್ಟು ಪರಮಾತ್ಮ, ಅದಕ್ಕೆ ನಾನು ಎಷ್ಟೋ ಜನ್ಮ ಪಾಪಗಳು ರಾಶಿಗಳಿದ್ದಾವೆ, ಅದಕ್ಕೊಂದು ನಿಯಮ ಅಂತಿದೆ. ಎಷ್ಟೋ ಜನ್ಮದಲ್ಲಿ ಎಷ್ಟು ಪಾಪಗಳನ್ನು ಕೂಡಿ ಎಲ್ಲ ಸಿಕ್ಕ ರಾಶಿ ಆಗಿದಾವೇನೋ ಕೃಷ್ಣ, ಅದಕ್ಕೇನು ಪರಿಹಾರ ಅಂತ ನಿಮಗೆ ಸಂಶಯ ಬಂದಿದ್ದು. ಅದ್ರ ಜವಾಬ್ದಾರಿ ನಾನು ಬರ್ತೇನೆ, ಅದ್ರ ಸಾಧನೆ ಮಾಡಬೇಡ, ಎಲ್ಲಾ ಚಿಂತೆ ಮಾಡ್ತಾನಂತ ತಿಳ್ಕೋಬೇಡ. ನಿನ್ನ ಅಸಮಾಧಾನ ದುಃಖ ಹೋಗ್ಬೇಕಲ್ಲೋ, ನಿನ್ನ ಅಸಮಾಧಾನ ದುಃಖ ನಿನ್ನ ಹೋಗ್ಬೇಕಂತಂದ್ರೆ ಆ ಇಚ್ಛೆ ನಿನಗೆ ಇರ್ತಂದ್ರೆ, ನಿನಗೆ ಇಚ್ಛಾ ಇತ್ತಪ್ಪ ಅಂತಂದ್ರೆ ನಾನೇನ್ ಹೇಳ್ತೀನೋ ಅದಷ್ಟು ಮಾಡುವಂತ. ಅಂದ್ರೆ ಈಗ ನಿನಗ ವ್ಯಾವಹಾರಿಕ ಉದಾಹರಣೆ ಕೊಡ್ಬೇಕಂದ್ರೆ ಡಾಕ್ಟರ್ ಕಡೆ ಹೋಗ್ತೇನೆ ನೀನು. ಡಾಕ್ಟರ್ ಕಡೆ ಹೋಗುತ್ತೆ ಅಂತಂದ್ರೆ ನಿನಗ ಮೆಡಿಸಿನ್ ಬಗ್ಗೆ ಸಾಕಷ್ಟು ಗೊತ್ತದೆ, ಆದ್ರೆ ಡಾಕ್ಟರ್ ಏನ್ ಹೇಳ್ತಾರೆ ಅದನ್ನ ಮಾಡ್ತೀವಿ. ಅವ್ರೇನ್ ಯಾವ್ದನ್ನ ಟ್ರೀಟ್ಮೆಂಟ್ ತಗೊಂತಾರೆ ಅದನ್ನ ತಗೋತೀಯ, ಯಾವ್ದು ಔಷಧಿ ಬರ್ತಾರೆ ಅದನ್ನ ತಗೋತೀಯ, ಆದ್ರೆ ನಿನ್ನ ಇಚ್ಛೆ ಮಾಡೋದಿಲ್ಲ. ಡಾಕ್ಟರ್ ಏನ್ ಹೇಳ್ತಾರೆ ಅದನ್ನ ಮಾಡ್ತೀಯ. ಹಂಗೆ ಅದಕ್ಕೆ ಈ ನಾನೇನ್ ಹೇಳ್ತೇನೆ ನಾನು ಮಾಡು, ಇದು ನಿನ್ನೆ ನೀ ಚಿಂತೆ ಮಾಡ್ಬೇಡ, ಅದ್ ಹಂಗ ಇದು ಹಂಗ ನೀನ್ ಜ್ಞಾನ ಪಡ್ಕೊಂಡಿಲ್ಲ ಅಂತ ಬಿಡು, ಈ ನನಗ್ ಶರಣ ಹೋಗು ಅಂತ. ಅದರಂತೆ ಆತ್ಮಶಾಂತಿ ಬೇಕಾದವರು ಆತ್ಮಜ್ಞಾನದ ವಿಷಯದಲ್ಲಿ ಹೇಳಿದಂತ ಮಾತುಗಳಲ್ಲಿ ಶ್ರದ್ಧೆ ಇಡಬೇಕು. ಶ್ರದ್ಧೆ ಇಟ್ಟು ಅವರು ಯಾರು ಹೇಳ್ತಾರೋ ಅದರಂತೆ ತಿಳಿಯಲು ನಮ್ಮ ಮನಸ್ಸನ್ನು ಸಜ್ಜುಗೊಳಿಸಬೇಕು. ಒಂದನೇದು ಶ್ರದ್ಧೆ ಇರಬೇಕು, ಎರಡನೇದು ನಮ್ಮ ಮನಸ್ಸನ್ನ ಸಜ್ಜುಗೊಳಿಸಬೇಕು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನಮ್ಮ ಮನಸ್ಸಿನ ರೂಪವನ್ನ ಮಾರ್ಪಾಡು ಮಾಡ್ಕೊಳ್ಬೇಕು. ಒಂದಿಷ್ಟು ಹ್ಯಾಗ್ ಮಾಡ್ಕೊಳ್ಬೇಕು, ಹಿಂದಿನ ಸಾಕಷ್ಟು ದೋಷಗಳಿದ್ದಾವೆ, ಸ್ವಭಾವ ದೋಷಗಳಿದ್ದಾವೆ, ತಪ್ಪುಗಳಾಗಿದ್ದಾವೆ, ಏನೇನೋ ಮಾಡಿದ್ದೀವಿ ಇರ್ಬೋದು, ಅವೆಲ್ಲ ಈಗ ಮಾರ್ಪಾಡಿಸ್ಕೊಳ್ಬೇಕಂತ. ನಾವು ಏನ್ ಮಾಡೋದು ಗೊತ್ತಿಲ್ಲ, ಇವಾಗೆಲ್ಲ ಸುಟ್ಟಾಕ್ಬೇಕು. ಈಗ ನಾನಾಂತರ ಕಟ್ಟಿಗೆ ತಗೊಂಡ್ಬರ್ತೀವಿ ನಾವು, ಆಲದ ಕಟ್ಟಿಗೆ, ಅಕ್ಕಿ ಕಟ್ಟಿಗೆ, ಆರಿ ಕಟ್ಟಿಗೆ, ಬನ್ನಿ ಕಟ್ಟಿಗೆ, ಎಲ್ಲಾ ಕಟ್ಟಿಗೆ ತಂದು ಒಂದು ಗೂಡು ಹಾಕಿ ಸುಟ್ಟಪ್ಪ ಅಂತಂದ್ರೆ ಆ ನಂತರಲ್ಲಿ ಸುಟ್ಟನಂತ ಗೂಡಂತ ಇದ ಕಟ್ಟಿಗೆ ಅಂತ ಗೊತ್ತಿರ್ಲಿಕ್ಕೆ ಸಾಧ್ಯ ಆಗುತ್ತೇನೋ? ಇಲ್ಲ. ಹಂಗ ನಮ್ಮ ಮನಸ್ಸಿನ ರೂಪವನ್ನು ಒಂದಿಷ್ಟು ಮಾರ್ಪಾಡ್ಬೋದು. ಇದು ಯಾವ್ದು ಇರ್ಬೋದೇನೋ, ಯಾವ್ದ ಧರ್ಮ, ಜಾತಿ, ಮತ, ಪಂಥ, ಅದು ಇದು ಸ್ವಭಾವ ದೋಷ ಏನೇನೋ ಇರ್ಬೋದು, ಏನೇನೋ ಮಾಡಿರ್ಬೋದು, ಪಾಪ ಪುಣ್ಯ ಮಾಡಿರ್ಬೋದು, ಏನಿರ್ಬೋದು. ಈಗ ನನಗೆ ಹೆಣ್ಣು ಬಂದಂತೆ ಶ್ರದ್ಧೆಯಿಂದ ನಿನ್ನ ಮನಸ್ಸನ್ನು ಸಜ್ಜುಗೊಳಿಸಿ ಇದೇ ನೋಡ್ಬೇಕು, ನಿನ್ನ ಮನಸ್ಸನ್ನ, ನಿನ್ನ ಮನುಷ್ಯನ ರೂಪವನ್ನ ಮಾರ್ಪಾಡು ಮಾಡ್ಕೊಳ್ಬೇಕು ಅಂತ. ಈಗ ಮಾರ್ಪಾಡು ಮಾಡಿಕೊಂಡು ಇಬ್ಬ ಮನುಷ್ಯ ಏನ್ ಮಾಡ್ಬೇಕು,
ಅವರಿಗೆ ಅದು ಬಿಟ್ಟು ಬಿಡ್ಬೇಕಾದ್ರೆ ಮಾಡಬಾರ್ದು. ಅದು ಬೇಡವೇ ಬೇಡ ಅಂತ ಯಾವುದನ್ನೇ ಒಂದು ನಿಯಮದ ಇಲ್ಲಿ ಇದು ಮಾಡಬೇಕು, ಇದು ಮಾಡಬಾರ್ದು, ಇದು ಧರ್ಮ, ಇದು ಅಧರ್ಮ, ಇವೆಲ್ಲ ದುಷ್ಟ ಧರ್ಮ ಅಂತರ್ವಿಕ. ಅಂದ್ರೆ ಇಲ್ಲಿ ಪ್ರಚಲಿತ ಸತ್ಯದ ಅವಶ್ಯಕತೆಗಳು ಇವು ಧರ್ಮ. ನಾವು ಬಳಸುವಂತ ಉದ್ಯುಕ್ತ ಸತ್ಯದ ಧರ್ಮಗಳಂತೇವು. ಆಯಾಯ ವರ್ಣ ಇರ್ಬೋದು, ಆಶ್ರಮದವರು ಇರ್ಬೋದು, ತಮ್ಮನ್ನು ಉದ್ದೇಶಿಸಿ ಆ ಶಾಸ್ತ್ರದಲ್ಲಿ ಹಿಂದೆ ಸಾಕಷ್ಟು ಶಾಸ್ತ್ರ ಕೇಳಿದ್ರಿ, ಆ ಎಲ್ಲ ಶಾಸ್ತ್ರದಲ್ಲಿ ಹೇಳಿದಂತೆ ಆಯಾಯ ಧರ್ಮ ಕರ್ಮಗಳನ್ನ ಮಾಡಬೇಕು ಅಂತೇಳಿ ಕರ್ಮಕಾಂಡದಲ್ಲಿ ಹೇಳಿತ್ತು. ಹೌದಾ? ಇದೆ. ಆದ್ರೆ ಅವು ಎಷ್ಟರ ಮಟ್ಟಿಗಪ್ಪ ಅಂತಂದ್ರೆ ಅವು ಸತ್ಯ ಇಲ್ಲತ್ತಲ್ಲ. ಕರ್ಮಕಾಂಡದಲ್ಲಿ ಹಿಂಗ ಧರ್ಮ ಅಧರ್ಮ ಹೇಳ್ದಂಗೆ ಕೇಳ್ಕೊಂಡ್ ಬಂದ್ರಿ, ಅದು ಬರೋಬ್ಬರೇನದು. ಆದ್ರೆ ಎಷ್ಟರ ಮಟ್ಟಿಗಪ್ಪ ಅಂತಂದ್ರ ಅವು ಬಹಳ ಆದ್ರೆ ನಮ್ಮ ಚಿತ್ತವನ್ನ ಒಂದಿಷ್ಟು ಶುದ್ಧಗೊಳಿಸ್ತಾವ ಅಷ್ಟವು. ಆ ಧರ್ಮಗಳು ನೀವೇನು ತಿಳ್ಕೊಂಡಿಲ್ಲ. ಈಗ ಸಾಕಷ್ಟು ಶಾಸ್ತ್ರಗಳಲ್ಲಿ ಅವೆಲ್ಲವೂ ಧರ್ಮಗಳೇ ಹೌದು. ಆದ್ರೆ ಅವು ಏನಪ್ಪಾ ಅಂದ್ರೆ ಎಷ್ಟರ ಮಟ್ಟಿಗಪ್ಪ ಅಂದ್ರ ಅಷ್ಟೇ ಹೊರತು ಅಂದ್ರೆ ಕಡೆವರೆಗೆ ಹೋಗಲು ಬರ್ಲಾರು ಅಂತ ಕಡೆವರೆಗೆ ಯಾವುದು ಬಿಡುದಿಲ್ಲ. ಬಹಳ ಏನ್ ಮಾಡವು, ನಿಮ್ಮ ಚಿತ್ತವನ್ನ ಶುದ್ಧಗೊಳಿಸ್ತವೆ ಅಂತ. ಮತ್ತು ಚಿತ್ತವನ್ನು ಶುದ್ಧಗೊಳಿಸುವ ಅದು ಹೆಂಗಪ್ಪ ಅಂದ್ರ ನಿಷ್ಕಾಮವಾಗಿರ್ಬೇಕು. ನಿನ್ನ ಕರ್ಮ ನಿಷ್ಕಾಮವಾಗಿ ಆಚರಿಸಿದಾಗ ಮಾತ್ರ ಶುದ್ಧಗೊಳಿಸುವ. ಮತ್ತೇನಾದ್ರೂ ಸಕಾಮ ಇಟ್ಕೊಂಡು ನೀನ್ ಮಾಡಿದ್ರೆ ನಿನ್ನ ನಿರ್ಮಲ ಚಿತ್ತ ನಿಷ್ಠ ಆಗುದಿಲ್ಲ. ಅದಕ್ಕಾಗಿ ನಿಷ್ಕಾಮ ಕರ್ಮವನ್ನು ಆಚರಿಸಿದಾಗ ಮಾತ್ರ ನಿನ್ನಲ್ಲಿ ಚಿತ್ತವನ್ನು ಶುದ್ಧಗೊಳಿಸಬಹುದು. ಅದರಿಂದ ಈ ಹಿಂದೆ ಹೇಳಿದಂತ ಧರ್ಮಗಳಿಂದ ಧರ್ಮ ಅಧರ್ಮ ಕರ್ಮಕಾಂಡದಲ್ಲಿ ಹೇಳಿಲ್ಲ, ಅವು ಇಷ್ಟರ ಮಟ್ಟಿಗೆ ಸಾಧ್ಯ. ಯಾವಾಗ ನಿಷ್ಕಾಮವನ್ನ ಆಚರಿಸಿದಾಗ. ನಿನ್ನ ಕೆಲಸ ನಿಷ್ಕಾಮವಾಗಿರ್ಬೇಕು. ಮತ್ತೇನಪ್ಪಾ ಅಂತಂದ್ರ ಈಗ ನಿಷ್ಕಾಮ ಆಯ್ತು, ಇನ್ನೂ ಜಗತ್ತಿನ ಸಾಕಷ್ಟು ಇದಾರ. ಏನು ಏನಾದ್ರೂ ಒಂದು ಆಸೆ ಅಂದ್ರ ಅಪೇಕ್ಷೆ ಇಟ್ಕೊಂಡು ಮಾಡೋರಿದ್ದಾರ. ಎಷ್ಟಾದ್ರೂ ಸಾಕಷ್ಟು ಇದ್ದಾರೆ ಅವರು. ಅಪೇಕ್ಷೆ ಆಯಾಯ ಧರ್ಮವನ್ನು ಮಾಡುವುದು ಸಾಕಷ್ಟು ಜನರು ಇದ್ದಾರೆ. ಎಲ್ಲ ಏನಿಗಂತಲ್ಲ ಅದಾರೆ. ಅವ್ರಿಗೆ ಹೆಂಗಪ್ಪ ಅಂತಂದ್ರೆ ಅವುಗಳಿಗೆ ನಿರ್ದಿಷ್ಟವಾದಂತ ಫಲ ಸಿಗ್ತದೆ. ಯಾಕಂದ್ರೆ ಅವ್ರು ಸಾಕಷ್ಟು ಕರ್ಮಕಾಂಡ ಮಾಡ್ತಾರೆ. ನಾವು ಈಗೆಲ್ಲ ತಿಳ್ಕೊತ ಬಂದಿಲ್ಲ. ಈಗ ಒಂದು ಯಾವುದೊಂದು ವ್ರತ ಅವಕ್ಕೆಲ್ಲ ಪೂಜೆ ವಗೈರೆ ಪಾರಾಯಣ ಏನೇನೋ ಸಂಕಲ್ಪಟ್ಟು ಮಾಡ್ತಿರ್ತಾರೆ. ಆದ್ರ ಆ ಪಾರಾಯಣ ಮಾಡೋರಿಗೆ, ಆ ಒಂದು ವ್ರತ ಮಾಡೋರಿಗೆ, ವೈಕಲ್ಯ ಮಾಡೋರಿಗೆ ಎಲ್ಲ ಆ ಒಂದು ಕರ್ಮಕಾಂಡ ಮಾಡೋರಿಗೆ ಇಂತಿಷ್ಟು ಫಲ ಅಂತ ಸಿಗ್ತದೆ. ಇಲ್ಲಂತಲ್ಲ, ಅವ್ರಿಗೆ ನಿರ್ದಿಷ್ಟವಾದ ಫಲ. ಏನ್ ಹೇಳ್ತಾರೆ, ಅವುಗಳಿಗೆ ನಿರ್ದಿಷ್ಟವಾದಂತ ಫಲ ಸಿಗ್ತದೆ, ಇಲ್ಲಂತಲ್ಲ. ಆದ್ರೆ ಏನಪ್ಪಾ ಅಂತಂದ್ರೆ ಶಾಶ್ವತವಾದಂತ ಸಮಾಧಾನ ಇದಲ್ಲ, ಅದು ಯಾತ್ರಿಂದಲೂ ಸಿಗುವುದಿಲ್ಲ. ಹಾಗಾದ್ರೆ ಏನದು, ಯಾವ ಕರ್ಮ ಬಂದ್ರೂ ಸಿಗುವುದಿಲ್ಲ ಅಂತ. ನೀನ್ ಕರ್ಮ ಧರ್ಮ ಅಂತ ಅನ್ಕೊಂಡ್ ಬಂದಿಯ, ನೀನು ಪಾಪ ಪುಣ್ಯ ಕರ್ಮ ಧರ್ಮ ಅಂತೇಳಿ, ಇದ್ರಿಂದ ಯಾವುದರಿಂದ ಸಿಗುವುದಿಲ್ಲ. ಅದಕ್ಕೆ ಬೇರೆ ಉಪಾಯನೇ ಇದೆ. ಏನು ಉಪಾಯ ಅಂತಂದ್ರೆ, ಆದ್ದರಿಂದ ಈ ಶ್ಲೋಕಕ್ಕೆ ಇನ್ನೊಂದು ಅರ್ಥ ಇದೆ ಅಂತ. ಏನ್ ಅರ್ಥ ಅಂತ ಹೇಳ್ತಾರೆ ಅವರು. ಅಂದ್ರೆ ಜ್ಞಾನ ಪರವಾಗಿ ಅರ್ಥ ಮಾಡಿದ್ರೆ ಯಾವಾಗಲೂ ಈ ಜ್ಞಾನ ಶಾಸ್ತ್ರವನ್ನೇ ಕೇಳುವಂತ ನಮ್ಮಂತವರಿಗೆ. ಈ ಶಾಸ್ತ್ರವನ್ನು ಕೇಳ್ತಾ ಬಂದಿದ್ರೀಗ ಇಂಥವ್ರು ಕೇಳ್ತಿರುವಂತ ಶಾಸ್ತ್ರವನ್ನು ಕೇಳ್ತಿರುವಂತ ತಮ್ಮಂತವರಿಗೆ ಅದರಿಂದ ಪರಮ ಪ್ರಯೋಜನವಾಗಿತ್ತು ಎಂದು ನನ್ನ ಭಾವನೆ. ಆ ರೀತಿಯಿಂದಲೂ ಕೆಲವರು ಹಿಂದನ್ನು ಹೇಳ್ತಾರೆ. ಏನ್ ಹೇಳ್ತಾರೆ, ಈ ಶ್ಲೋಕಕ್ಕೆ ಅರ್ಥ ಬರೆದಿದ್ದಾರೆ, ಇಲ್ಲಂತಲ್ಲ, ಸಾಕಷ್ಟು ಅರ್ಥವನ್ನು ಬರೆದಿದ್ದಾರೆ. ನಾನು ಹೊಸದಾಗಿ ಹೇಳ್ತಾ ಇಲ್ಲ. ಅದೇ ಏನು ಸರ್ವಸರ್ವಾನ್ ಪರಿತ್ಯಜ್ಯ ಮಾಮೇಕ ಶರಣಂ ವ್ರಜ, ನಾನು ಅದನ್ನ ಹೇಳ್ತಾ ಇದ್ದೀನಿ. ಅದರಲ್ಲೇನು ಒಂದು ಅಕ್ಷರ ಬದಲಾವಣೆ ಇಲ್ಲ. ನಾನು ಹೊಸದಾಗಿ ಏನು ಹೇಳ್ತಿಲ್ಲ. ಆದರೆ ಏನಪ್ಪಾ ಅಂತಂದ್ರೆ, ಬಹಳ ಜನರು ಈ ಭಗವದ್ಗೀತೆ ವ್ಯಾಖ್ಯಾನ ಮಾಡಿದವರು ಇರ್ತಾರೆ. ನಮ್ಮಂದ್ರೆ ಗೊತ್ತೇ ಇದೆ. ಅದು ಏನೋ ಗೊತ್ತಿದ್ದೀವಿ ಏನಂದ್ರ ಧರ್ಮವನ್ನು ಲಕ್ಷ್ಯ ಬರುತ್ತಾರೆ ಅವರು. ಹೇಳಿದ್ರೆ ಇಲ್ಲಿಂದ ನಾವು ಆ ಧರ್ಮ ಈ ಧರ್ಮ ಎಲ್ಲ ಲಕ್ಷ್ಯ ಬರೆದಿದ್ದಾರೆ. ಜ್ಞಾನ ಮಾರ್ಗದ ವಿಶೇಷ ಏನಪ್ಪಾ ಅಂತಂದ್ರೆ, ಜ್ಞಾನ ಮಾರ್ಗದ ಒಬ್ಬಿದ್ರು ಮಾತ್ರ, ಎಲ್ಲರೂ ಒಬ್ರು
ಅವುಗಳನ್ನ ಬಿಡು ಬಿಡು ಅಂತ ಹೇಳ್ಬೇಕು. ಯಾವನು ಹಿಡದೇ ಇಲ್ಲ ಮತ್ತೆ ಅವನು ಅವುಗಳನ್ನ ಬಿಡು ಮಾತೇ ಇಲ್ಲ. ಹಾಗಾದ್ರೆ ಇಲ್ಲಿ ಹಿಡಿದಿರೋದೇನು? ಹಿಡಿದಿರೋದು ಯಾವ್ದು ನಾವು ಹಿಡಿದಿದ್ದೇವೆ? ಜಿಜ್ಞಾಸೆ. ಹಾಗಾದ್ರೆ ನಾವು ಯಾವ್ಯಾವ ಧರ್ಮಗಳನ್ನ ಹಿಡಿದುಕೊಂಡಿದ್ದೇವೆ ಪ್ರಶ್ನೆ ನಮ್ಮಲ್ಲಿ ನೋಡ್ಕೋಬೇಕು ನಾವು. ಇದೊಂದು ಹೊಸ ಅರ್ಥ ಕೊಡ್ತಾ ಇದ್ದಾರೆ. ಯಾವ ಧರ್ಮ ಹಿಡ್ಕೊಂಡಿದ್ದೇವೆ ಎಂದು ಕೇಳಿದ್ರೆ ಸಮಾಧಾನದಿಂದ ಒಂದಿಷ್ಟು ಆಲೋಚನೆ ಹೇಳ್ತೇನೆ ನಾನು. ಏನಂತಂದ್ರ ನಾನಲ್ಲದ ಏನು ನಾನಲ್ಲದ ದೇಹದ ಧರ್ಮಗಳನ್ನ ನಾನು ಹಿಡ್ಕೊಂಡಿದ್ದೇನೆ. ಹೌದು ಇಲ್ಲೋ? ನಾನಲ್ಲದ ದೇಹದ ಧರ್ಮಗಳನ್ನ ನಾನು ಹಿಡಿದುಕೊಂಡಿದ್ದೇನೆ. ಏನಾಗ್ತಾ ಇದೆ? ದೇವು ಸ್ವರ್ಗಿದ್ರ ನಾನು ಸ್ವರ್ಗಿದ ಬಹಳ ಸ್ವರ್ಗಿದ್ದೇನೆ ಅಂತ ಹೇಳ್ತೀವಿ. ಅಂತೀವಿಲ್ಲೋ? ಅಂತೀವಿ. ಸತ್ತಿದ್ರ ಒಂದಿಷ್ಟು ಆರೋಗ್ಯ ಚೆನ್ನಾಗಿದ್ರಿ, ಅದ್ಭುತ, ಈಗ ಅಲ್ಲಿ ಎಲ್ಲ ಆರಾಮೈತ್ರಿ, ಮನ ಹೆಂಡತಿ ಮಕ್ಕಳ ಎಲ್ಲ ಜವಾಬ್ದಾರ್ರಿ. ಅದ ಒಂದಿಷ್ಟು ಏನು ವ್ಯತ್ಯಾಸ ಕಟ್ಟ ಬಂತಂದ್ರ ಏನ್ರಿ ನನ್ನ ಮಗಳ ಆಯ್ತು, ನನ್ನ ಮಗ ಹಿಂಗಾದ, ಅದು ಹಂಗಾದು, ಹಿಂಗಾಗಿ ನನಗೂ ಆರೋಗ್ಯ ಮೇಲೆ ಒಂದಿಷ್ಟು ನೋಡ್ರಿ, ನನ್ನ ಪೂರ ಸರ್ವೆ ಇದ್ರಾಗ ಮುಗಿಬಿಟ್ಟು ನೋಡ್ರಿ ಅಂತ ಹೇಳ್ತಾರ. ಅಂದ್ರೆ ಈ ದೇಹವೇ ನಾನೆಂಬ ತಿಳುವಳಿಕೆಯಿಂದ ಯಾಕಾಗ್ತಾ ಇದ್ದಂಗ ಈ ದೇಹವೇ ನಾನು ಅಂತ ತಿಳುವಳಿಕೆ ಬಂದಲ್ಲಿ ಇದು ತಪ್ಪು ತಿಳುವಳಿಕೆ ಅದು. ಈ ತಪ್ಪು ತಿಳುವಳಿಕೆಯಿಂದ ದೇಹದ ಧರ್ಮಗಳೇ ನನ್ನವು ಅಂತ ಇದನ್ನ ತಿಳಿದ್ರಲ್ಲ ನಾನು. ಅದಕ್ಕೇನಾಗ್ತಾ ಇದಪ್ಪ ಅಂದ್ರೆ ಇದನ್ನ ಬಿಡು ಬಿಡು ಅಂತ ಹೇಳ್ತಾ ಇದ್ರಲ್ಲಿ. ಅದಕ್ಕೆ ಹೇಳ್ತಾರೆ ನಾನಲ್ಲದ ದೇಹದ ಧರ್ಮಗಳನ್ನ ನಾನು ಹಿಡಿದುಕೊಂಡಿದ್ದೇನೆ. ಯಾವ್ದು ಹಿಡ್ಕೊಂಡು ಬಿಡ್ತಾ ಇದ್ದಿಲ್ಲ, ನಾನು ಇಂಥ ಧರ್ಮ ಹಿಡ್ಕೊಂಡಿದ್ದೇನೆ. ಅದಕ್ಕೆ ಹೇಳ್ತಾರೆ ಅವರು, ನಾನು ಅದಕ್ಕ ಬೇರೆ ಅರ್ಥವನ್ನೇ ಕೊಡ್ತಾ ಇದ್ದೇನೆ. ಏನ್ ಅರ್ಥ ಕೊಡ್ತಾ ಇದ್ದೇನೆ? ಈ ದೇಹ ಧರ್ಮಗಳೇ ನನ್ನವು ಅಂತ ಹಿಡ್ಕೊಂಡಿದ್ರೇನು, ಅದಕ್ಕೆ ಇದನ್ನು ಬಿಡಬೇಕು ಅಂತ. ಅಂದ್ರೆ ನಾನು ದೇಹ ಎಂದು ನಿನಗೆ ಭಾವನೆ ಇದೆ ನೋಡು, ಅದನ್ನು ಬಿಟ್ಟಪ್ಪ ಅಂತಂದ್ರೆ ಅದರ ಧರ್ಮಗಳು ನೀನು ಬಿಟ್ಟಂತೆಯೇ. ನಾನು ಬಿಡುದು ಹೇಗಿರೋದನ್ನ ಇದು ನಿನಗೆ ಹೆಂಗಪ್ಪ ಅಂತಾರೆ, ದೇಹ ಹುಟ್ಟಿದೆ ಅಂತ ಏನ್ ಮಾಡ್ತೇನೇನು, ನಾನು ಹುಟ್ಟಿದೆ ಅಂತ ಅನ್ಕೊಂಡ್ಬಿಡ್ತೀನೇನು. ಹೌದೋ ಇಲ್ಲೋ? ಈ ಭಾವನೆ ಇರ್ಲಿದ ಏನು, ದೇಹ ಹುಟ್ಟಿದಂದ್ರ ಡೇಟ್ ಆಫ್ ಬರ್ತ್ ಹಚ್ಕೊಂಡ್ಬಿಡ್ತೀನೇನು. ಹೌದು, ಇಷ್ಟನೇ ಇಶ್ಯೂಲಿ ನಾನು ಹುಟ್ಟಿದೆ, ನಾನು ಇಷ್ಟನೇ ಬರ್ತಡೇ ಅಂತೀಯಾ, ಆಚರಣೆ ಮಾಡ್ಕೊತಾ ಇದೀಯಾ, ಎಲ್ಲ ಕಡೆ ಸ್ಟೇಟಸ್ ಆಗ್ತಾ ಇದೆಯಾ. ಹೌದಿಲ್ಲೋ? ಇಂಥ ಭಾವನೆ ನಿನಗಿದೆ. ಏನು, ದೇಹ ಹುಟ್ಟಿದ ಮೇಲೆ ನಾನು ಹುಟ್ಟಿದೆ ಅಂತ ಅನ್ಕೊಳ್ತಾ ಇದ್ದೇನೇನೋ. ತಪ್ಪು ತಿಳುವಳಿಕೆ ಆಗಿದೆ ಇದು. ನನ್ನ ಸ್ವಭಾವ, ನನ್ನ ಮೂಲ ಸ್ವರೂಪ ಇರೋದಕ್ಕೆ ಅದು ಹುಟ್ಟುವುದೂ ಇಲ್ಲ, ಸಾಯುವುದೂ ಇಲ್ಲ, ಏನೂ ಇಲ್ಲ. ಅದಕ್ಕೆ ನಾನು ನಿಜವಾದ ಹುಟ್ಟು ಇಲ್ಲ, ನೀವು ಯಾರು ಹುಟ್ಟಿಲ್ಲ. ನಾ ಅಷ್ಟೇ ಅಲ್ಲ ಕುಳ್ತಾನ ಅಷ್ಟೇ ಅಲ್ಲಲ್ಲಿ ನೀವೇನು ಕೇಳ್ತಿಲ್ಲ, ನೀವು ಯಾರು ಹುಟ್ಟಿಲ್ಲ, ಮತ್ತೆ ನಾನು ಹುಟ್ಟಿಲ್ಲ. ಆದರೆ ನಾನು ಹುಟ್ಟಿದ್ದೇನೆ ಅಂತ ಎಲ್ಲರೂ ತಿಳ್ಕೊತಾರೆ. ಹೌದು ಇಲ್ವೋ? ಹೌದು, ಸತ್ಯನ? ಹಾಗಾದ್ರೆ ನೀವು ಹಾಗೇ ತಿಳ್ಕೊತಿರಬಹುದು. ಆದರೆ ಹುಟ್ಟಿದ್ದು ಯಾವುದು? ದೇಹ. ಹುಟ್ಟಿದ್ದು ದೇಹ ಹೊರತು ದೇಹದ ಒಳಗಿರ್ತಕ್ಕಂಥ ಶಾಶ್ವತ ಒಂದು ವಸ್ತು ಅಂತೇನಿದೆ, ಆ ರತ್ನ ಅಂತೇನಿದೆ, ಆ ವಜ್ರ ಅಂತೇನಿದೆ, ಅದು ಅಮೂಲ್ಯವಾದಂಥ ವಸ್ತು ಏನಿದೆಯೋ, ಅದು ಯಾವುದನ್ನು ನಾವು ತಿಳಿಬೇಕಾಗಿದೆಯೋ ಅದು ಹುಟ್ಟೂ ಇಲ್ಲ, ಏನದು ಹುಟ್ಟೂ ಇಲ್ಲ, ಸಾವೂ ಇಲ್ಲ, ಏನೂ ಇಲ್ಲ. ಏನದು? ನ ಜಾಯತೆ ಮ್ರಿಯತೆ. ನ ಜಾಯತೆ ಮ್ರಿಯತೆ, ಅದು ಹುಟ್ಟಿ ಇಲ್ಲ, ಸಾಯುವುದೂ ಇಲ್ಲ. ಇಂಥ ಒಂದು ತತ್ವ ಅಂತಕ್ಕಂಥದ್ದೆಯಲ್ಲ, ತತ್ವ, ವ್ಯಕ್ತಿ ಅಲ್ಲ, ತತ್ವ. ನಾವು ವ್ಯಕ್ತಿನಿಷ್ಠರಾಗ್ತೀವಿ. ಪರಸ್ಪರ ಹೇಳಿದಾಗೆ ಏನ್ ಹೇಳ್ತಾ ಇದ್ವಿ ನಾವು, ಕೃಷ್ಣ ಹೇಳಿದ, ಅರ್ಜುನ ಕೇಳಿದ ಅಂತ ಹೇಳ್ತೀವಿ ನಾವು. ಇಲ್ಲಿ ವ್ಯಕ್ತಿನಿಷ್ಠ ಆಗ್ತಾನೇ ಬರ್ತೀವಿ ನಾವು. ಇಲ್ಲಿ ತತ್ವವನ್ನು ಹಿಡದೇ ಇಲ್ಲ. ಜೀವ ಅಂತಂದ್ರೆ ಏನು? ಅರ್ಜುನ. ಕೂಟಸ್ಥ ಅಂತಂದ್ರೆ ಕೃಷ್ಣ ಪರಮಾತ್ಮ. ಅದನ್ನು ಬಿಟ್ವಿ ನಾವು ವ್ಯಕ್ತಿನಿಷ್ಠ ಆಗ್ತಾ ಬರ್ತೀವಿ. ಒಂದು ಅಲ್ಲ, ಪ್ರತಿಯೊಂದನ್ನು ಕೂಡ, ಪ್ರತಿಯೊಂದು ಗ್ರಂಥವನ್ನ, ಪ್ರತಿಯೊಂದು ಏನ ತಗೊಂಡ್ರೆ ನಾವು ಹೀಗೆ ಹೇಳಿದ್ರು
ಸ್ವಾಮಿಗಳು ಮತ್ತಷ್ಟು ನಮ್ಗ ಅದನ್ನ ಗಟ್ಟಿ ಮಾಡಿ ಕೊಡ್ಬೇಕಂತ ಅವ್ರಿಗೆ ಕೇಳ್ತೀನಿ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಮಾತು ಆಡ ಅವಶ್ಯಕತೆ ಇಲ್ಲ ಅಂತ ಅನಿಸ್ಲಿಕ್ಕತ್ತದ. ಇಂಥ ಒಂದು ಸುಂದರವಾದಂತ ಪ್ರಾಸ್ತಾವಿಕ ನುಡಿ ಕೇಳಿದ ಮೇಲೆ ಇದ್ರ ಮುಂದೆ ಮತ್ತಿನ್ನೇನು ಹೇಳ್ಬೇಕು? ಹಾಲು ಅನ್ನ ಉಂಡ ಮೇಲೆ ಮೇಲು ಅನ್ನ ಉಣ್ಣಬಹುದೇ ಅಂತ ಅದ್ಭುತ ಮನದಟ್ಟಾಗುವಂತೆ ಹೇಳಿದ್ರು. ಇದೆಲ್ಲ ಇಂಥವ್ರು ಸಹವಾಸ ನಮಗೆ ಎಷ್ಟೋ ಜನ್ಮದ ಪುಣ್ಯಕ್ಕೆ ದೇವರು ಕರುಣಿಸಿದ್ದಾನ ಅಂತ ಒಂದು ಪರಮಾತ್ಮನಿಗೆ ಧನ್ಯವಾದ. ಇದು ಸಂಬಂಧ ಹಿಂಗೆ ಇರಲಿ, ಬೆಳೀಲಿ, ಉಳಿಲಿ ಅಂತ ಆಶಿಸುತ್ತಾ, ಈ ಕರ್ಮಗಳು, ಇದು ಶ್ಲೋಕ ಸ್ವಲ್ಪ ಇದರದ ಮೂಲ ಹುಡುಕಬೇಕಾಗ್ಯದ. ನ ಜಾನೆ ಕರ್ಮ ಯತ್ನಿಂಚಿತ್, ನ ಜಾನೆ ಕರ್ಮ ಯತ್ನಿಂಚಿತ್ ನಾಪಿ ಲೌಕಿಕ ವೈದಿಕೆ. ನ ಜಾನೆ ಕರ್ಮ ಯತ್ನಿಂಚಿತ್ ನಾಪಿ ಲೌಕಿಕ ವೈದಿಕೆ ನ ನಿಷೇಧ ವಿಧಿ ವಿಷ್ಟೋ ತವ ದಾಸೋಸ್ಮಿ ಕೇವಲಂ. ಇದೇನು ಸರ್ವಧರ್ಮ ಪರಿತ್ಯಜ್ಯ ಮಾಮೇಕಂ ಶರಣಂ ರುಜ ಅಂತೇಳೇನು ಭಗವದ್ಗೀತೆಯ 18ನೇ ಅಧ್ಯಾಯದ 66ನೇ ಶ್ಲೋಕ ಏನದಲ್ಲ, ಮ್ಯೂಟ್ ಆಯ್ತೇನಿದು? ಆಗ್ತಿರ್ತದೆ ನೋಡ್ರಿ. ಈ ಒಂದು 18ನೇ ಶ್ಲೋಕ ಇಲ್ಲ, 18ನೇ ಅಧ್ಯಾಯ, ಭಗವದ್ಗೀತೆಯ 18ನೇ ಅಧ್ಯಾಯ 66ನೇ ಶ್ಲೋಕ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ರುಜ ಅಂತೇಳಿ ಭಗವಾನ್ ಉವಾಚ. ಇಂಥ ಒಂದು ಶ್ಲೋಕಕ್ಕೆ ಸರಿಸಮಾನವಾದಂಥ ಒಂದು ಶ್ಲೋಕ ಅದ. ಇದರ ಮೂಲ ಸ್ವಲ್ಪ ಹುಡುಕ್ಬೇಕಾಗ್ಯದ, ಕೇಳ್ತೀನಿ ಅದು ಎಲ್ಲಿ ಬಂತಂತ. ನ ಜಾನೆ ಕರ್ಮ ಯತ್ನಿಂಚಿತ್ ನಾಪಿ ಲೌಕಿಕ ವೈದಿಕೆ ನ ನಿಷೇಧ ವಿಧಿ ವಿಷ್ಠೋ ತವ ದಾಸೋಸ್ಮಿ ಕೇವಲ. ಏನ್ ಹಿಂಗಂದ್ರ, ನ ಜಾನೆ ಅಂತಂದ್ರ ಪರಿಪೂರ್ಣ ಏನಿರ್ಬೇಕು ನಮಗೂ? ಪರಿಪೂರ್ಣ ಅಭಿಪ್ಸೆ. ಅಂದ್ರೆ ಇದೇ ಜನ್ಮದಾಗ ಈ ಕ್ಷಣನೇ ನಾ ಮೋಕ್ಷ ಹೊಂದುತ್ತೀನಿ ಅನ್ನೋಂಥದ್ದು ಅಭಿಪ್ಸೆ ಇದ್ರೆ, ಮತ್ತೆ ಪರಿಪೂರ್ಣ ಶರಣಾಗತಿ ಇದ್ರೆ, ಮತ್ತೆ ನಿರಂತರವಾದ ಪರಿಪೂರ್ಣವಾದ ಪ್ರಯತ್ನ ಅನ್ನೋದು ಇತ್ತು ಅಂತಂದ್ರೆ ಅವರು ಈ ಒಂದು ವಿಹಿತ ಕರ್ಮ, ನಿಷಿದ್ಧ ಕರ್ಮ, ಕರ್ಮ, ವಿಕರ್ಮ ಅವೇನೇನದವಲ್ಲ ಅವು ಯಾವ ಮಾಡೋ ಅವಶ್ಯಕತೆ ಇಲ್ಲ. ಯಾರಲ್ಲಿ ಈ ದೇವರಲ್ಲಿ ಪರಿಪೂರ್ಣ ಭಕ್ತಿ, ಶ್ರದ್ಧೆ, ಶರಣಾಗತಿ ಇರ್ತದಲ್ಲ ಅವರಿಗೆ ಈ ಕರ್ಮಗಳು ಮಾಡುವ ಅವಶ್ಯಕತೆ ಇಲ್ಲ. ಆ ಸತ್ಪುರುಷರು ಮಾಡುವ ಲೌಕಿಕ ಮತ್ತು ಆಧ್ಯಾತ್ಮಿಕ ಕೆಲಸ ಕಾರ್ಯಗಳೆಲ್ಲ ಏನಿರ್ತವ ಆ ಪರಮಾತ್ಮನ ಸೇವೆಯೇ ಆಗಿರುತ್ತವೆ. ಅರ್ಥಾತ್ ಅವರ ಪರಿಪೂರ್ಣ ಜೀವನವೆಲ್ಲ ಭಗವಂತನಿಗಾಗಿಯೇ ಅರ್ಪಣೆ ಆಗಿರ್ತದೆ. ಈ ಶ್ಲೋಕದ ಅರ್ಥ ಇದು. ಮತ್ತೆ ಯಾರು ಮಾಡ್ಬೇಕಿವು ಅಂತಂದ್ರ ಯಾರಿಗೆ ಅಪೂರ್ಣ ಇರ್ತದಲ್ಲ ಅಭಿಪ್ಸೆ,
ಹೌದ್ರಿ ಮೋಕ್ಷ ಪಡ್ಕೋಬೇಕಂದ್ರೆ ಹೌದ್ರಿ ಪಡ್ಕೋಬೇಕು, ಪರಮಾನಂದ ಪ್ರಾರ್ಥನೆ ಹೌದು ಮಾಡ್ಕೋಬೇಕು ಅಂತೇಳಿ ಸುಮ್ಮನೆ ಅಪೂರ್ಣ ಅವರಲ್ಲಿ ಸ್ವಂತ ಸ್ವಯಂ ಸ್ಫೂರ್ತಿಯಿಂದ ಏನೂ ಇರಲ್ಲಲ್ಲ. ಮತ್ತ ಶರಣಾಗತಿ ಕೂಡ ಹಂಗೆ ಒಬ್ಬರು ನೋಡಿ ಒಬ್ಬರು ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಯಾರೋ ಮಾಡ್ತಾರ, ಇವರು ಮಾಡ್ತಿರ್ತಾರ. ಮತ್ತೆ ಪ್ರಯತ್ನನೂ ನಿರಂತರವಾಗಿರಂಗಿಲ್ಲಲ್ಲ, ಅಂಥವ್ರಿಗೆ ಈ ಕರ್ಮಗಳ ವಿಧಿ ವಿಧಾನಗಳು. ಒಪ್ಕೋತೀರ ಈ ಮಾತು? ಇವೆಲ್ಲ ಪೂಜಾ ಪಾಠ ಕರ್ಮ ಏನೇನ್ ಮಾಡ್ತೀವಲ್ಲ ಇವೆಲ್ಲ ಯಾದಕ್ಕಪ್ಪ ಅಂದ್ರ ಅಪೂರ್ಣ ಇದ್ದವ್ರಿಗೆ ಏನಾಯ್ತು ಅಂದ್ರ ಪರಮಾತ್ಮನ ಮರುವಾತಿರ್ತದ. ಮರುವಾಗಿ ಯಾವಾಗೋ ಒಂದ್ಸಾರಿ ಅದ ಅರಿವಿಗೆ ತಂದುಕೊಳ್ಳೋದ್ರ ಸಲುವಾಗಿ ಪ್ರತಿದಿನ ಒಂದ್ ಸ್ವಲ್ಪ ಆ ಕರ್ಮಗಳನ್ನ, ಆ ಕ್ರಿಯೆಗಳನ್ನ, ಆ ಪೂಜಾ ಪಾಠಾದಿಗಳನ್ನ ಮಾಡಿ ನೆನಪಿಸಿಕೊಳ್ಳಕ್ಕಷ್ಟೇ. ಯಾರು ಪರಿಪೂರ್ಣವಾಗಿ ಅದರಲ್ಲೇ ಮುಳುಗಿರ್ತಾರ ಅವರಿಗೆ ಇವು ಯಾವ ಮಾಡೋ ಅವಶ್ಯಕತೆ ಇಲ್ಲ. ಇದು ಒಂದು ಆರೂಢ ಪದ್ಧತಿ ಟೈಪ್ ಅದ ಇದು ಶ್ಲೋಕ. ಅದಕ್ಕೆ ಇವ್ರೇನ್ ಮಾಡಿದ್ರು, ಕಾಯಕವೇ ಕೈಲಾಸ, ಪರಮಾತ್ಮನ ಸೇವೆ ಅಂತೇಳಿ ಯಾವ ಕೆಲಸ ಮಾಡಿದ್ರು ಅದು ಕರ್ಮನೇ ಆಗಿರ್ತದ ಅನ್ನಂತ ವಿಚಾರ ಹೇಳಿದ್ರು. ನ ಜಾನೆ ಕರ್ಮ ಯತ್ನಿಂಚಿತ್ ನಾಪಿ ಲೌಕಿಕ ವೈದಿಕೆ ನ ನಿಷೇಧ ವಿಧಿವಿಷ್ಠೋ ತವ ದಾಸೋಸ್ಮಿ ಕೇವಲಂ. ಇದು ಒಬ್ರು KSRTC ಶಿವಮೂರ್ತಿ ಅವರಂತ ಕಳಿಸ್ಯಾರ. ಅವರಿಗೆ ಕೇಳ್ಬೇಕು, ನೋಡಿದೆ ಭಗವದ್ಗೀತೆ ಒಳಗೆ ಎಲ್ಲರೂ ಸಿಗ್ತದೆ, ಮತ್ತೇನೋ ಅಷ್ಟು ಸರಿ ಸಿಗ್ಲಿಲ್ಲ, ಸಿದ್ಧಾಂತ ಚಿಕ್ಕ ಮಾಡುವಾಗ ಸಿಕ್ಕಿಲ್ಲ. ಅದ್ರಾಗ ಇದ್ರೂ ಇರ್ಬೋದು, ನಾವು ಹುಡುಕೋದ್ರಾಗೂ ದೋಷ ಇರ್ಬೋದು. ನೋಡೋಣ ಅದು ಎಲ್ಲಿ ಅದ ಅಂತ. ಅಂದ್ರೆ ಇದು ಯಾರು ಮಾಡ್ಬೇಕು ಈ ಪ್ರಯತ್ನ, ಇದೆಲ್ಲ ಕರ್ಮಗಳು ಯಾರಿಗಪ್ಪ ಅಂತಂದ್ರ ಅಪೂರ್ಣ ಇದ್ದವ್ರಿಗೆ ಇವೆಲ್ಲ ಮಾಡೋದು. ಪರಿಪೂರ್ಣ ಇದ್ದವ್ರಿಗೆ ಅವ್ರಿಗೆ ಏನ್ ಮಾಡಿದ್ರು ಅದು ಪರಮಾತ್ಮನ ಸೇವೆನೇ ಆಗಿರ್ತದ, ಪರಮಾತ್ಮನ ಪೂಜೆನೇ ಆಗಿರ್ತದ, ಪರಮಾತ್ಮನ ಜ್ಞಾನನೇ ಆಗಿರ್ತದ ಅಂತ. ಅದಕ್ಕೆ ಇಲ್ಲಿ ಸರ್ವಧರ್ಮಾನ್ ಅನ್ನ ಒಂದೇ ಒಂದು ಶಬ್ದಕ್ಕ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶಂಕರ ಭಟ್ಟ ಅಗ್ನಿಹೋತ್ರಿ ಅವರು ಮಹಾಲಿಂಗರಂಗರ ಅನುಭವ ಅಮೃತದಲ್ಲಿ ವಿಶೇಷವಾದ ಬೆಳಕು ಚೆಲ್ಲಾರ. ಸರ್ವಧರ್ಮಾನ್ ಪರಿತ್ಯಜ್ಯ ಏನದ ಇಲ್ಲಿ ಏನ್ ಮಾಡ್ಲಕತ್ತಾರ ಅಂದ್ರ, ಹಿಂದೂ ಧರ್ಮದವರು ಹೋಗಿ ಕ್ರಿಶ್ಚಿಯನ್ರಾಗ್ಲಕತ್ತಾರ, ಮುಸ್ಲಿಮರು ಬಂದು ಹಿಂದೂಗಳಾಗ್ಲಕತ್ತಾರ, ಮತ್ತೆ ಯಾರ್ಯಾರ ಹೋಗಿ ಏನೇನೋ ಆಗ್ಲಕತ್ತಾರ. ಹಿಂದೂಗೆ ಮದುವೆ ಮಾಡ್ಕೊಂಡ್ರ ಏನು ನ್ಯೂಸೇ ಆಗಂಗಿಲ್ಲ. ಹಿಂದೂಗಳು ಮುಸ್ಲಿಮರಿಗೆ ಮದುವೆ ಮಾಡ್ಕೊಂಡ್ರ ಒಂದು ದೊಡ್ಡ ನ್ಯೂಸು ಮೀಡಿಯಾದವರಿಗೆ, ಮುಸ್ಲಿಮರು ಹಿಂದೂದವರಿಗೆ ಮದುವೆ ಮಾಡ್ಕೊಂಡ್ರ ಒಂದು ದೊಡ್ಡ ನ್ಯೂಸು. ನಾಯಿ ಮನುಷ್ಯರಿಗೆ ಕಚ್ಚಿದ್ರ ನ್ಯೂಸ್ ಆಗಂಗಿಲ್ಲ, ಮನುಷ್ಯ ಹೋಗಿ ನಾಯಿ ಕಚ್ಚಿದ್ನಂದ್ರ ನ್ಯೂಸ್ ಉಲ್ಟಾ. ಇಷ್ಟೇ ನ್ಯೂಸ್ ಮಾಡೋರ್ದು ಕೆಲಸ ಏನಂದ್ರೆ ಇಂಥದ್ದೇ ಉಲ್ಟಾ ಸೊಲ್ಟಾ ಯಾರು ಮಾಡಿರ್ತಾರ ಅವ್ರು ಇದು ನ್ಯೂಸ್ ಮಾಡೋದೇ ಇವ್ರ ಕೆಲಸ. ನೀವು ಯಾವ ಧರ್ಮಕ್ಕರೆ ಹೋಗ್ರಿ, ಆ ಧರ್ಮಕ್ಕಾದ್ರೇನು ಈ ಧರ್ಮಕ್ಕಾದ್ರೇನು ಅವುಗಳನ್ನ ಧರ್ಮ ಅಂತ ತಿಳ್ಕೊಂಡವರು ಶಾಂತಿ ಪಡ್ಕೊಂಡ್ರ ಒಂದು ವಿಚಾರ. ಒಂದು ಧರ್ಮ ಬಿಟ್ಟು ಇನ್ನೊಂದು ಧರ್ಮಕ್ಕೆ ಹೋಗ್ಬೇಕಾದ್ರ ಕುಲ ಕೆಟ್ರ ಸುಖ ಆಗ್ಬೇಕಂತಾರ. ಕುಲ ಕೆಟ್ರನು ಕುಲ ಬಿಟ್ರು ಸುಖ ಆಗ್ಬೇಕು. ಮತ್ತ ಸುಖ ಆಯ್ತೇನು? ಯಾವ ಧರ್ಮದವ್ರು ಯಾವ ಧರ್ಮಕ್ಕೆ ಹೋದ್ರೆ ಏನಲ್ಲಿ ಸುಖ ಪಡ್ಲಕತ್ತಾರೇನು? ಈ ಧರ್ಮಕ್ಕೆ ಮೊದಲಿದ್ದೆ, ಈ ಧರ್ಮಕ್ಕೆ ಬಂದ್ಯಾ, ನಾ ಸುಖವಾಗಿ ಅದೀನಿ ಅನ್ನಂಥವ್ರು ಯಾರೇ ಅದರೇನು? ಇಲ್ಲ. ಆನಂದ ಪ್ರಾಪ್ತಿ ಏನದ ಅದು ಪ್ರಾಪ್ತಿ ಆಯ್ತೇನವ್ರಿಗೆ? ಏನೂ ಆಗಿಲ್ಲ. ಕೆಲವೊಬ್ರು ಆ ಧರ್ಮ ಬಿಟ್ಟು ಈ ಧರ್ಮಕ್ಕೆ ಬಂದೆ ನೋಡು ಅಂತೇಳಿ ಪಶ್ಚಾತ್ತಾಪ ಪಟ್ಟವ್ರ ಅನುಭವಗಳು ಗೊತ್ತಾಗ್ಯಾವ ಹೊರತು ನಾ ಸುಖವಾಗಿ ಅದೀನಿ ಅಂತೇಳಿ ಯಾರಿಗೂ ಅದು ಅನಿಸೇ ಇಲ್ಲ. ಯಾಕಂದ್ರೆ ಅವು ಧರ್ಮ ಅನ್ನೋದು ಒಂದು ಭ್ರಮೆ. ಅವ್ರೇನ್ ತಿಳ್ಕೊಂಡಾರ ಅವುಗಳನ್ನೇ ಧರ್ಮ ಅಂತ ತಿಳ್ಕೊಂಡಿದ್ದೆ ಒಂದು ಭ್ರಮೆ. ಅವು ಧರ್ಮ ಅಲ್ಲ. ಯಾವಾಗ ನಾವು ಪಾರಮಾರ್ಥಿಕ ದೃಷ್ಟಿಯೊಳಗೆ ಧರ್ಮ ಅಲ್ಲ. ಇದು ನೀವು ಏನ್ ಮಾಡ್ಬೇಕು, ಕನ್ಫ್ಯೂಸ್ ಮಾಡ್ಕೋತೀರಿ ನೀವು. ಪಾರಮಾರ್ಥಿಕವಾಗಿ ಅವು ಧರ್ಮಗಳಲ್ಲ, ವ್ಯಾವಹಾರಿಕವಾಗಿ ಅವು ಧರ್ಮಗಳು ಹೌದು. ಈ ಭಾಷೆ ಕಲಿಬೇಕು ನೀವು, ಹೌದಲ್ರಿ?
ಪಾರಮಾರ್ಥಿಕವಾಗಿ ಅವು ಧರ್ಮಗಳು ಅಲ್ಲ. ಆಧ್ಯಾತ್ಮ ವಿಷಯ ಬಂದತ್ನಾಗ ಅವು ಅಲ್ಲ, ಅವು ಯಾವು ಅಲ್ಲ. ಆದ್ರೆ ವ್ಯಾವಹಾರಿಕವಾಗಿ ಅವು ಧರ್ಮಗಳು ಹೌದು. ಅದಕ್ಕೆ ನಮ್ಗ ವ್ಯಾವಹಾರಿಕವಾದ ಒಂದು ಬದುಕುನೂ ಅದ, ಪಾರಮಾರ್ಥಿಕವಾದ ಒಂದು ಬದುಕುನೂ ಅದ. ವ್ಯಾವಹಾರಿಕ ಬದುಕಿನಲ್ಲಿ ನಾವು ತ್ಯಾಗ ಮಾಡಿ ಪಾರಮಾರ್ಥಕ ಹೋಗದಂತ ಶಕ್ತಿ ಇದ್ದವ್ರು ಹೋಗ್ತಾರೆ, ಹೋಗ್ಲಾರ್ದವ್ರು ಪರಿಚಯ ಮಾಡ್ಕೋತಾರ ಅದ್ರ ವಿಷಯ ಹೆಂಗಿರ್ತದಂತ. ಪಾರಮಾರ್ಥದ ಪರಿಚಯ ಆದ್ರೂ ಮಾಡ್ಕೋತಾರೆ. ಈ ವ್ಯಾವಹಾರಿಕ ಬದುಕನ್ನ ದಾಟಿ ಪಾರಮಾರ್ಥಕ್ಕೆ ಹೋಗೋರು ಎಲ್ಲೋ ಒಬ್ರು ಹೋಗ್ತಾರೆ, ಆದ್ರೂ ಅದ್ರ ಪರಿಚಯ ಇರಲಿ ಅಂತೇಳಿ ಇಲ್ಲೊಂದು ಸಾಧನ ಮಾಡ್ತಾ ಇರ್ತೇವೆ ನಾವು ಅಷ್ಟೇ. ಅಲ್ಲ ಅಂದ ಕೂಡ್ಲೇನೆ ಪಾರಮಾರ್ಥಿಕವಾಗಿ ಅಲ್ಲ, ವ್ಯಾವಹಾರಿಕವಾಗಿ ಅದು ಇದ್ದೇ ಅದ. ಅದಕ್ಕೆ ಆ ವ್ಯಾವಹಾರಿಕವಾಗಿ ಏನೇನು ಧರ್ಮಗಳು ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಗೊತ್ತದ, ಅದ್ರ ಬಗ್ಗೆ ನಾವು ಹೇಳೋ ಅವಶ್ಯಕತೆ ಇಲ್ಲ. ಆದ್ರೆ ಇವರು ಇಲ್ಲಿ ವಿಶೇಷವಾಗಿ ಏನು ಧರ್ಮಗಳು ಅಂತ ಹೇಳ್ಯಾರ ಅಂತಂದ್ರೆ, ಯಾವ ಯಾವ ಧರ್ಮಗಳನ್ನ ಹಿಡಿದುಕೊಂಡಿದ್ದೇವೋ ಎನ್ನುವುದರ ಬಗ್ಗೆ ಸಮಾಧಾನವಾಗಿ ಆಲಿಸಿ. ಏನ್ ಹಿಡ್ಕೊಂಡಿರಿ? ನಾನಲ್ಲದ ದೇಹ, ನಾನಲ್ಲದ ದೇಹವೇ ನಾನು. ಇದು ಒಂದು ಧರ್ಮ ಹಿಡ್ಕೊಂಡ್ಬಿಟ್ಟಿವಿ ನಾವು. ಈ ದೇಹವೇ ನಾನು ಅಂತ ಒಂದು ಹಿಡ್ಕೊಂಡ್ಬಿಟ್ಟಿವಿ. ದೇಹವೇ ನಾನು, ಇದು ಹಿಡ್ಕೋಬಾರದು ಧರ್ಮ. ಇದು ಹಿಡ್ಕೊಂಡಿವಿ. ಈಗ ನೀವು ನನ್ನದು ಅಂತೇಳಿ ಏನಂತಿರಲ್ಲ, ಅಲ್ಲಿ ಏನದಂತಂದ್ರ ಏನೇನು ನನ್ನದು ಅಂತೀರಿ? ಅದು ನನ್ನ ಮನೆ ಅಂತ ನೀವು ಅಂತಿದ್ರಿ ಅಂತಂದ್ರೆ ಆ ಮನೆಯೊಳಗನು ಅದೇ ಪರಮಾತ್ಮ ಅದನ, ನಿಮ್ಮೊಳಗನು ಅವನೇ ಪರಮಾತ್ಮ ಅದನ. ಈಗ ಎಲ್ಲ ಅಖಂಡವಾದ ಪರಮಾತ್ಮ ಪಾರಮಾರ್ಥಿಕವಾಗಿ ಇರುವಾಗ ಅದ್ರಾಗ ನಾನು ನನ್ನದು ಅನ್ನೋದು ಎಲ್ಲಿದ್ ಬರ್ತದ? ಪಾರಮಾರ್ಥಿಕವಾಗಿ ಅಖಂಡ ಇದ್ದಾಗ ಆ ಮನಿ ನನ್ನದು ಅಂತೀರಿ ಅಂತಂದ್ರ ಆ ಮನಿ ಒಂದು ಬೇರೆ ಇರಬೇಕು, ನೀವು ಬೇರೆ ಇರ್ಬೇಕಲ್ಲ. ಈಗ ಎರಡು ಒಂದೇ ಅದ್ರಿ. ಪಾರಮಾರ್ಥಿಕವಾಗಿ ಒಬ್ಬನೇ ಪರಮಾತ್ಮ ಅದ. ಒಬ್ಬನೇ ಪರಮಾತ್ಮ ಇದ್ದಾಗ ನಿಮ್ಮಿಂದ ಭಿನ್ನವಾದ ಆ ಮನಿ ಇಲ್ಲವೇ ಇಲ್ಲ. ಆ ಮನಿನೂ ನೀವೇ ಮನಿ. ಈ ರೀತಿ ವಿಚಾರ ಮಾಡಿದಾಗ ನಾನು ನನ್ನದು ಅನ್ನೋದಕ್ಕೆ ಏನಾರ ಅರ್ಥ ಅದ ಏನು? ಒಂದೇ ಅದ. ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಗ, ನನ್ನ ಮಗಳು. ಪಾರಮಾರ್ಥಿಕವಾಗಿ ಇಲ್ಲಿ ಗಂಡ ಹೆಂಡತಿ ಒಳಗಿರುವ ಚೇತನ ಒಂದೇ ಆದ. ಒಂದೇ ಇದ್ದಾಗ ಅಲ್ಲಿ ನನ್ನ ಅನ್ನೋ ಪ್ರಶ್ನೆನೇ ಬರಲ್ಲ. ಈಗ ಭಾಷೆ ಚೇಂಜ್ ಆಗಬೇಕು. ನೀವೇನ್ ತಿಳ್ಕೊಂಡಿರಿ, ಯಾವ ಧರ್ಮ ಹಿಡ್ಕೊಂಡಿರಿ, ಆ ಧರ್ಮದ ಭಾಷೆ ಏನಾಗಬೇಕು? ನನ್ನ ಗಂಡ ಅನ್ಬೇಕಾದ್ರ ಗಂಡ ಹೆಂಡತಿ ಅಂತ ಎರಡು ಚೇತನಗಳಿದ್ರೆ ನಾನು ಗಂಡ. ಇಲ್ಲಲ್ಲ, ಚೇತನ ಒಂದೇ ಅದ. ಗಂಡನಲ್ಲಿರುವ ಚೇತನನು ಅದೇ ಅದ, ಹೆಂಡತಿ ಬಲ್ಲಿರೋ ಚೇತನನೇ ಅದೇ ಅದ. ಚೈತನ್ಯ ರೂಪದಿಂದ ನೋಡಿದರೆ ಅಖಂಡ ಇರುವುದರಿಂದ ನನ್ನ ಗಂಡ ನನ್ನ ಹೆಂಡತಿ ಅನ್ನೋದ್ರಾಗ ಏನು ಅರ್ಥ ಇಲ್ಲ. ಅದಕ್ಕೆ ಹೆಂಗದು? ನನ್ನ ದೇಹದ ಗಂಡ, ದೇಹದ ಹೆಂಡತಿ ಅಷ್ಟೇ. ಕರೆಕ್ಟಾ? ನನ್ನ ದೇಹದ ಮನಿ. ವ್ಯಾವಹಾರಿಕವಾಗಿ ನಾವು ನನ್ನದು ಅಂತೇನು ಇಟ್ಕೊಂಡಿವಲ್ಲ, ಆ ನನ್ನದು ಅನ್ನೋದ್ರ ಮಧ್ಯೆ ಇದು ಸೇರಿಸ್ಬೇಕು. ನನ್ನ ದೇಹಕ್ಕೆ ಸಂಬಂಧಪಟ್ಟದ ಅಷ್ಟೇ. ನನ್ನ ಗಂಡ ಅಂತ ಎಲ್ಲಿ ಇಲ್ಲೇ ಇಲ್ಲ. ನನ್ನ ದೇಹದ ಗಂಡ, ನನ್ನ ದೇಹದ ಹೆಂಡತಿ, ನನ್ನ ದೇಹದ ಮಕ್ಕಳು, ನನ್ನ ದೇಹದ ಸಂಪತ್ತು, ನನ್ನ ದೇಹದ ಮನೆ. ಆ ಮಧ್ಯದಲ್ಲಿ ಆ ದೇಹ ಅಂತ ಏನದ, ಆ ದೇಹ
ವ್ಯಾವಹಾರಿಕವಾಗಿ ಸತ್ಯ, ಪಾರಮಾರ್ಥಿಕವಾಗಿ ಅದು ಇಲ್ಲದ್ದು ಆದ ಅಂತ ಭಾವಿಸಿ ಕಲ್ಪಿತ ಪುರುಷ ಅಂತೇಳಿ ಜೀವ ದೇಹ ಏನಂತಾರಲ್ಲ ಅದು ಇಲ್ಲದ್ದು, ಅದನ್ನ ಹಿಡ್ಕೊಂಡು ಅದೇ ನಾನು ಅಂತ ತಿಳ್ಕೊಂಡಿನಲ್ಲ, ಆ ಧರ್ಮವನ್ನು ತ್ಯಾಗ ಮಾಡಬೇಕು. ಹಿಂದೂಗಳು ಹೋಗಿ ಕ್ರಿಶ್ಚಿಯನ್ರಾದ್ರೆ ಈ ಧರ್ಮ ಬಿಡಿಸ್ಯಾರೇನು ಯಾರೇ? ಕ್ರಿಶ್ಚಿಯನ್ರು ಬಂದು ಹಿಂದೂಗಳಾದ್ರೆ ಈ ಧರ್ಮ ಯಾರ್ಯಾರ ಬಿಡಿಸ್ಯಾರೇನು? ಈ ಧರ್ಮ ಬಿಡಿಸಬೇಕು. ಎಲ್ಲಾ ಧರ್ಮ ತ್ಯಾಗ ಮಾಡಿ ಅಂತಂದ್ರ ಯಾವ ಧರ್ಮದಾಗರೆ ಹೋರಿ ಏನ್ ತೊಂದರೆ ಇಲ್ಲ. ಆದ್ರ ಇಲ್ಲಿ ಹಿಡ್ಕೊಂಡು ಧರ್ಮ, ಈ ದೇಹನೇ ನಾನು ಅನ್ನಂತ ಧರ್ಮ ಏನವಲ್ಲ ಅದನ್ನ ಬಿಡಿಸ್ಬೇಕು. ಇದನ್ನ ಯಾರು ಇಟ್ಕೊಂಡಿರ್ತಾರ ಅವರೆಲ್ಲರೂ ದುಃಖಿಗಳು, ಚಿಂತಾಕ್ರಾಂತರು, ಭಯಗ್ರಸ್ತರೇ. ದೇಹ ನಾನು ಅಂತ ಯಾರ್ಯಾರು ಇಟ್ಕೊಂಡಾರ ಅದಕ್ಕೇನಾಯ್ತು? ಇದರಿಂದ ಏನೇನು ಅನಾನುಕೂಲ ಆಗ್ತಾವಂತಂದ್ರ ದೇಹ ಸ್ವರಗಿದರೆ ಇದೊಂದು ಧರ್ಮ, ನಾನೇ ಸ್ವರಗಿದ್ದೇನೆ ನೋಡಿ. ದೇಹ ಸ್ವರಗಿತ್ತಂದ್ರ ನಾ ಸ್ವರಗಿನಿ, ನಾ ವೀಕ್ ಆಗಿನಿ. ಈ ಧರ್ಮ ಹಿಡಿಬೇಕಾ? ಇದೇನು ಯೋಗ್ಯವಾದ ಧರ್ಮನ? ದೇಹ ಆರೋಗ್ಯವಾದರೆ ನಾನೇ ಆರೋಗ್ಯವಾಗಿ ಇದ್ದೇನೆ. ನಿಮಗ ಆರೋಗ್ಯ ಅನಾರೋಗ್ಯ ಅಂತ ನಿಮಗದವೋ ಏನು ನಿಮ್ಮ ದೇಹಕ್ಕದವೋ? ಶರೀರಕ್ಕದವ. ಆ ಶರೀರಕ್ಕಿದ್ದದ್ದು ತನ್ನ ಮೇಲೆ ಆರೋಪ ಮಾಡ್ಕೊತಾನಲ್ಲ, ಇದನ್ನ ಬಿಡು ಅಂತ ಹೇಳ್ತಾರ. ಇದು ಧರ್ಮನ ಅಧರ್ಮನ? ಶರೀರಕ್ಕೆ ಉಂಟಾಗುತ್ತಿರುವ ಆರೋಗ್ಯ ಅನಾರೋಗ್ಯಗಳು ತನ್ನ ಮೇಲೆ ಆರೋಪ ಮಾಡಿಕೊಳ್ಳುವುದು ಇದು ಅಧರ್ಮ. ಇದನ್ನು ಬಿಡು ಅಂತ ಹೇಳ್ತಾರ ಅವರು. ಸರ್ವಧರ್ಮಾನ್ ಪರಿತ್ಯಜ್ಯ. ಈ ದೇಹವೇ ನಾನೆಂಬ ತಪ್ಪು ತಿಳುವಳಿಕೆಯಿಂದ ದೇಹದ ಧರ್ಮಗಳೇ ನನ್ನವು ಎಂದು ತಿಳಿದಿದ್ದೇವಲ್ಲ, ಇದನ್ನು ಬಿಡು ಎಂದು ಹೇಳುತ್ತಾರೆ. ಅಂದರೆ ನಾನು ದೇಹ ಎಂಬ ಭಾವನೆ ಏನಿದೆಯಲ್ಲ ಅದನ್ನು ಬಿಟ್ಟೆ ಎಂದರೆ ಅದರ ಧರ್ಮಗಳನ್ನು ನೀನು ಬಿಟ್ಟಂತೆಯೇ. ಮೊದಲು ಈ ದೇಹ ನಾನು ಅನ್ನೋದು ಬಿಟ್ರ ಆ ದೇಹದ ಧರ್ಮಗಳು ಆರೋಗ್ಯ ಅನಾರೋಗ್ಯ, ಲಾಭ ಹಾನಿ, ಯೋಗ ಕ್ಷೇಮ ಏನೇನದವ ಅವೆಲ್ಲ ಓಸು ಬಿಟ್ಟಂತೆಯೇ. ದೇಹ ಹುಟ್ಟಿದರೆ ನಾನೇ ಹುಟ್ಟಿದೆ. ಈಗ ಹೇಳ್ರಿ, ನಿಮ್ಮ ಬರ್ತಡೇ ಯಾವುದು? ಎಷ್ಟನೇ ತಾರೀಕು? ಇಲ್ಲ, ಹೇಳ್ಬೇಕು. ನನ್ನ ದೇಹದ ಬರ್ತಡೇ ಅಂತ ಹೇಳ್ಬೇಕು. ಇದು ದಾರಿ ಮಾಡ್ಬೇಕತ್ತೀನಿ ನಾನೀಗ. ನನ್ನ ಬರ್ತಡೇ ಅಂತ ಏನಿಲ್ಲ. ನಾ ಹುಟ್ಟಿದವಲ್ಲ, ನಾ ಸಾಯವಲ್ಲ. ನ ಜಾಯತೆ ಮ್ರಿಯತೆ. ಸಾಂಖ್ಯ ಯೋಗ ಭಗವದ್ಗೀತೆ 2ನೇ ಅಧ್ಯಾಯ 20ನೇ ಶ್ಲೋಕದೊಳಗೆ ಹೇಳ್ತಾರವ್ರು. ನ ಜಾಯತೆ ಮ್ರಿಯತೆ. ಮ್ರಿಯತೆ ಅಂದ್ರೆ ಸಾಯವನು ಅಲ್ಲ, ನಾನು ಹುಟ್ಟವನು ಅಲ್ಲ. ಅದಕ್ಕೇನಾಯ್ತು? ಹುಟ್ಟಿದವ ಯಾರು, ಸತ್ತವ ಯಾರು ಅಂದ್ರೆ ನನ್ನ ದೇಹ. ಅದಕ್ಕೆ ನನ್ನ ದೇಹದ ಬರ್ತ್ಡೇ, ನನ್ನ ದೇಹದ ಡೆತ್ ಡೇ. ಭಾಷೆ ಏನಾಗ್ಬಿಟ್ಟದ? ಲೋಪ ಆಗ್ಬಿಟ್ಟದ. ಇಲ್ಲಿ ಆ ಲೋಪನೇ ಸಮಸ್ಯೆ ಮಾಡ್ಲಿಕ್ಕೆ. ನನ್ನ ದೇಹದ ಡೆತ್ ಡೇ, ನನ್ನ ದೇಹದ ಬರ್ತ್ಡೇ. ಒಪ್ಪುಗಳ ಮಾತಾ ಇದು? ಪಾರಮಾರ್ಥಿಕವಾಗಿ ನಾ ಹುಟ್ಟಿಲ್ಲ, ಸತ್ತಿಲ್ಲ. ಆದರೂ ಸಹಿತ ಹುಟ್ಟು ಸಾವುಗಳು ನನಗೆ ಆರೋಪವಾಗ್ಯವ. ಎದರ ಕಾರಣ? ದೇಹದ ಕಾರಣ. ಹೀಗಾಗಿ ವ್ಯಾವಹಾರಿಕವಾಗಿ ನನ್ನ ಬರ್ತ್ಡೇ, ನನ್ನ ಡೆತ್ ಡೇಗಳು ಹಿಂಗದವ. ಬರ್ಲಕತ್ತದ ಮಜಾ, ಖುಷಿ ಅನ್ಸ್ಲಿಕ್ಕತ್ತದ. ದೇಹದ ಬರ್ತಡೆ. ಲ್ಯಾಂಗ್ವೇಜ್ ಚೇಂಜ್ ಮಾಡ್ಬೇಕು, ಲ್ಯಾಂಗ್ವೇಜ್ ಚೇಂಜ್ ಮಾಡ್ಕೋಬೇಕು.
ನಾನು ದೇಹ ಹುಟ್ಟಿದರೆ ನಾನೇ ಹುಟ್ಟಿದೆ ಎಂಬ ಭಾವನೆ ಇದು ತಪ್ಪು ತಿಳುವಳಿಕೆ ಆಗಿದೆ. ನನ್ನ ಸ್ವಭಾವ ಈ ರೀತಿ ಸ್ವಭಾವ ಬೆಳೆಸ್ಕೊಂಡ್ಬಿಟ್ಟಿವಿ. ಈ ಸ್ವಭಾವವನ್ನ ತ್ಯಾಗ ಮಾಡಬೇಕಾಗಿದೆ ನಾವು ಅಷ್ಟೇ. ನನ್ನ ಮೂಲ ಸ್ವರೂಪ ಏನದ? ಇರುವಿಕೆ. ನನ್ನ ಮೂಲ ಸ್ವರೂಪ ಇರುವಿಕೆ ಅಂದ್ರೇನು? ಸದ್ರೂಪ. ನನ್ನ ಮೂಲ ಸ್ವರೂಪ ಇರುವಿಕೆ ಅಂದ್ರೆ ಅದು ಕೇವಲ ಸದ್ರೂಪ, ಯಾವಾಗಲೂ ಇರುವಿಕೆ. ಅದು ಹುಟ್ಟುವುದು ಅಲ್ಲ, ಸಾಯುವುದು ಅಲ್ಲ, ಸತ್ತು ಹೋಗೋದು ಇಲ್ಲ, ಹುಟ್ಟಿ ಬರೋದು ಇಲ್ಲ. ಅದು ಇರುವಿಕೆ, ಎಲ್ಲಾ ಕಾಲದಲ್ಲಿ ಇರೋದು. ಈ ದೇಹ ಬರೋದಕ್ಕಿಂತ ಮುಂಚೆನೂ ಇದ್ದೆ, ದೇಹ ಇದ್ದಾಗನೂ ಅದೀನಿ, ದೇಹವಾದ್ಮೇಲೂ ಇರ್ತೀನಿ. ಹೆಂಗಪ್ಪ ಉದಾಹರಣೆ ಕೊಡ್ರಿ ಅಂತಂದ್ರ, ಪ್ಲಾಟ್ ಇದ್ದಂಗ. ಪ್ಲಾಟಿನ ಮೇಲೆ ನೀವು ಮನಿ ಕಟ್ಟೋದಕ್ಕಿಂತ ಮೊದಲು ಪ್ಲಾಟ್ ಇತ್ತ ಇಲ್ಲ? ಮನಿ ಕಟ್ಟಿದ ಮೇಲೆ ಪ್ಲಾಟ್ ಆದ ಇಲ್ಲ ಅಲ್ಲೇ? ಮತ್ತು ಮನಿ ಕೆಡವಿದ ಮೇಲೆ ಪ್ಲಾಟ್ ಕೆಡ್ರೆ ಹೋಯ್ತೇನು? ಹಂಗಿದು ಪ್ಲಾಟ್ ಇದ್ದಂಗದ. ನನ್ನ ಸ್ವರೂಪ, ಮೂಲ ಸ್ವರೂಪ ಇರುವಿಕೆ. ಅದು ಹುಟ್ಟುವುದೂ ಇಲ್ಲ, ಸಾಯುವುದೂ ಇಲ್ಲ. ನಿಜವಾಗಿ ಹುಟ್ಟಿಯೂ ಇಲ್ಲ. ಈಗ ಹೇಳ್ರಿ, ನೀವು ಯಾರ್ಯಾರ ಹುಟ್ಟಿರೇನು? ಯಾರು ಹುಟ್ಟಿಲ್ಲ. ಹುಟ್ಟು ಸಾವು ಇಲ್ಲದವ್ರು ಎಲ್ಲಿ ಹುಟ್ಲಕ್ಕೆ ಸಾಧ್ಯ ಅದ? ನಿಮ್ಮ ದೇಹಗಳು ಹುಟ್ಟ್ಯಾವಷ್ಟೇ. ಅದಕ್ಕೆ ನೀವು ಯಾರು ಹುಟ್ಟಿಲ್ಲ. ಆದರೆ ನಾನು ಹುಟ್ಟಿದ್ದೇನೆ ಎಂದು ಎಲ್ಲರೂ ತಿಳಿದುಕೊಳ್ಳುತ್ತಾರಲ್ಲ, ನೀವು ಹಾಗೆ ತಿಳಿದುಕೊಳ್ಳುತ್ತಿರಬಹುದು. ಅದೇನದ? ಸ್ವಭಾವ ಮಾಡ್ಕೊಂಡಿರಿ, ಅದನ್ನ ಚೇಂಜ್ ಮಾಡ್ಕೊಳ್ರಿ. ಆದರೆ ಹುಟ್ಟಿದ್ದು ದೇಹವೇ ಹೊರತು ದೇಹದ ಒಳಗೆ ಇದ್ದಂತ ಶಾಶ್ವತ ವಸ್ತು ಏನದೇ ಅಲ್ಲ, ಅದು ಏನದಲ್ಲ, ಯಾವ ಕಾರಣಕ್ಕ ಅದು ಹುಟ್ಟುವುದಿಲ್ಲ. ಯಾವುದನ್ನು ನಾವು ತಿಳಿಯಬೇಕಾಗಿದೆಯೋ ಅದು ಹುಟ್ಟುವುದಿಲ್ಲ. ನೀವು ಏನನ್ನ ತಿಳ್ಕೋಬೇಕಾಗ್ಯದ? ಆ ಚೇತನವನ್ನ ತಿಳ್ಕೋಬೇಕಾಗ್ಯದ. ಆ ಚೇತನದ ಇರುವಿಕೆಯನ್ನು ತಿಳ್ಕೋಬೇಕಾಗ್ಯದ. ಆ ಚೇತನದ ಸ್ವರೂಪ ಯಾರ್ದು? ನನ್ನದೇ ಸ್ವರೂಪ, ನಾನೇ ಆ ಚೇತನ ಅದೀನಿ ಅಂತ ತಿಳ್ಕೋಬೇಕಾಗ್ಯದ. ಯಾವುದನ್ನ ನೀವು ತಿಳ್ಕೋಬೇಕಂತೀರಿ ಅದು ಎಂದೂ ಹುಟ್ಟಿಯೂ ಇಲ್ಲ, ಅದು ಎಂದೂ ಸತ್ಯವೂ ಇಲ್ಲ. ಶಿವೋಹಂ 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 ಶಿವೋಹಂ. ನಾನು ಶಿವ, ಹುಟ್ಟಿದವನು ಅಲ್ಲ, ನಾನು ಸತ್ತವನು ಅಲ್ಲ. ನ ಜಾಯತೆ ಮ್ರಿಯತೆ, ಅದು ಹುಟ್ಟುವುದೇ ಇಲ್ಲ, ಸಾಯುವುದೂ ಇಲ್ಲ. ಇಂಥ ಒಂದು ತತ್ವ ನಮ್ಮ ಒಳಗೇ ಇದೆ. ಅದು ಹುಡುಕ್ಲಕ್ಕೆ ನೀವು ಮತ್ತೆಲ್ಲರ ಹೊರಗೆ ಹೋಗದೇ ಬೇಕಾಗಿಲ್ಲ. ತೀರ್ಥಯಾತ್ರೆ ಮಾಡೋ ಅವಶ್ಯಕತೆ ಇಲ್ಲ. ರೈಲ್ವೆ ರಿಸರ್ವೇಶನ್ ಮಾಡಿಕೊಂಡು ಜಗ್ಗಿ ರೊಕ್ಕ ಖರ್ಚು ಮಾಡಿ ಎಷ್ಟು ಮಂದಿಗೆ ಹೇಳ್ತೇನೆ, ತಿರುಪತಿಗೆ ಯಾರ್ಯಾರು ಹೋಗಾಗ ನನಗೆ ಕರ್ಕೊಂಡು ಹೋಗ್ರಿ ಅಂತೇಳಿ. ಅವ್ರಂತಾರ, ನೀ ಇಲ್ಲೇ ಕೂತು ತಿರುಪತಿ ವೆಂಕಟರಮಣಗ ಏನೇನೋ ಅಂತಿರ್ತೀವಿ, ಅಲ್ಲಿ ಕರ್ಕೊಂಡು ಹೋಗಿ ನಿನ್ನ ಸಂಗಟ ನಾವೆಲ್ಲಿ ಬೇಡ ನಾನೇ ವೆಂಕಟರಮಣ ಅನ್ಕೋತ್ ಕೂತವನಿ ಕರ್ಕೊಂಡೋಗಿ ನಾವೆಲ್ಲಿ ತಲೆ ಹೊಡ್ಕೊಳ್ಳೋ ನಿನ್ನ ಸಂಗಟ. ಹಿಂಗ ತೀರ್ಥಯಾತ್ರೆ ಹೋಗೋ ಅವಶ್ಯಕತೆ ಇಲ್ಲ. ಹೊರಗೆ ಅದು ಎಲ್ಲಿಯೂ ಇಲ್ಲ. ನೀವೇನ್ ತಿಳ್ಕೋಬೇಕತ್ ಮಾಡಿರಿ, ಯಾವ ಆಧ್ಯಾತ್ಮ ಸಾಧನೆ ಮಾಡ್ಬೇಕತ್ ಮಾಡಿರಿ, ನೀವು ಎಲ್ಲಿ ಅದಿರಿ ಅಲ್ಲೇ ನಿಮ್ಮ ಒಳಗೆ ಅದು ಆದ, ಅದು ಹೊರಗೆ ಇಲ್ಲ. ಅದನ್ನು ನಾವು ಏನ್ ಮಾಡಿವಿ? ನಮ್ಮ ಒಳಗೆ ಇದ್ದದ್ದನ್ನ ಮರೆತು ಬಿಟ್ಟಿವಿ. ಅದು ನಮ್ಮ ಒಳಗೆ ಅದ, ಅದನ್ನ ನಾವು ಮರೆತು ಬಿಟ್ಟಿವಿ. ಈ ಮರ್ತದಕ್ಕೆ ಏನಾಗ್ಯದ? ಈ ಮರೆವಿಗೇನಂತ? ನಿಮ್ಮ ಚೈತನ್ಯದ ಮರೆವು ಅಂತೇನದಲ್ಲ, ಅದಕ್ಕೇನಂದ್ರು? ಅಜ್ಞಾನ. ಅಜ್ಞಾನ ಅಂದ್ರ ಮತ್ತಿನೇನಿಲ್ಲ, ಅಜ್ಞಾನ ಅಂತ ಅಂದ್ರ. ಕಾಣುವ ದೇಹವನ್ನು ಲಕ್ಷಿಸಿ, ನಿಮಗೇನು ಕಣ್ಣಿಗೆ ಕಾಣ್ತದ, ಕೈಗೆ ಮುಟ್ಟಲಕ್ಕೆ ಸಿಗುತ್ತದ, ಮಾತಾಡ್ತದ, ಬೇಡಿದ್ರ ಕೊಡ್ತದ, ಕೊಟ್ರ ತಗೋತದ, ವ್ಯವಹಾರ ಮಾಡ್ತದ, ಹೇಳಿದ್ರೆ ಕೇಳ್ತದ, ಕೇಳಿದ್ರೆ ಹೇಳ್ತದ, ಈ ದೇಹ ಏನದಲ್ಲ, ಇದಕ್ಕೆ ನೀವು ಲಕ್ಷಿಸಿ ನಾನು ಇಷ್ಟನೇ ಇಸ್ವಿಯಲ್ಲಿ ಹುಟ್ಟಿದ್ದೇನೆ, ನನಗೆ ಇಷ್ಟು ವರ್ಷ ವಯಸ್ಸು ಆಯಿತು ಅಂತ
ಏನಾಗ್ಯದ, ಸಮೀಪಕ್ಕೆ ಬಂದೀನಿ ಅಂತ ಅನಿಸ್ತದ. ಸಮೀಪಕ್ಕೆ ಬಂದೀನಿ. ಅದ್ರ ಸಮೀಪಕ್ಕೆ ಬಂದೀನಿ, 60 ಆಯ್ತು, 70 ಆಯ್ತು, ಇನ್ನೇನು ಸನೆ ಆಗ್ಯದ ದಾರಿ ಅಂತೇಳಿ ಅಂತ. ನಾವು ಇದು ಬಿಡ್ರಿ ಅಂತ, ಇದೆಲ್ಲ ಸಮೀಪಕ್ಕೆ ಬಂದೀನಿ, ಇಷ್ಟು ವರ್ಷ ವಯಸ್ಸಾಯ್ತು, ಇವೆಲ್ಲ ಬಿಡ್ರಿ, ಇವೆಲ್ಲ ಮಾತಾಡೋದು ಬಿಡ್ರಿ, ಇವೆಲ್ಲ ಕೆಲಸಕ್ಕೆ ಬರ್ಲಾರ ಮಾತಿವು. ಇವುಗಳನ್ನು ತಿಳ್ಕೊಳ್ಳೋ ಅವಶ್ಯಕತೆ ನಮಗಿಲ್ಲ. ಎಷ್ಟು ವಯಸ್ಸಾಗ್ಯದ, ಎಲ್ಲಿ ಸಮೀಪ ಬಂದೀನಿ, ಎಲ್ಲಿ ದೂರ ಆಗೀನಿ, ಅವೆಲ್ಲ ಬೇಕಾಗಿಲ್ಲ. ನಾವು ಇನ್ನೇನೋ ಬಹಳ ದಿವಸ ಇರಲಿಕ್ಕಿಲ್ಲ, ಸಾಯುವುದು ಸಮೀಪ ಆಗ್ಯದ, ಒಂದು ದಿನ ಸಾಯಲೇಬೇಕಲ್ಲ ಅಂತೇಳಿ ಎಲ್ಲರೂ ಸಾಯ್ತೀವಿ ಅಂತೇಳಿ ಏನ್ ಮಾಡಿಬಿಟ್ಟಿವಿ, ಡಿಸೈಡ್ ಮಾಡೀವಿ. ಈ ಪಾಯಿಂಟ್ ಹಿಡ್ಕೊಂಡು ಅರವಿಂದ ಆಶ್ರಮದವ್ರು ಏನ್ ಮಾಡ್ಯಾರ, ಇದು ಅಜ್ಞಾನ ಅಂತೇಳಿ ಇದನ್ನ ಭಯಂಕರ ಖಂಡಿಸ್ಬಿಟ್ರು. ಈ ಅಜ್ಞಾನದಿಂದ ಹೊರಗೆ ಬರಬೇಕಾದ್ರೆ ಅರವಿಂದ ಆಶ್ರಮಕ್ಕೆ ಹೋಗ್ಬೇಕು. ಅರವಿಂದ ಆಶ್ರಮದೊಳಗ ನಾನು ಸಾಯ್ತೀನಿ ಅಂತೇನು ಡಿಸೈಡ್ ಮಾಡಿವಲ್ಲ, ಈ ಡಿಸಿಷನ್ ಅಲ್ಲಿ ಅಂತ ಬಿಡಿಸ್ತಾರ, ಅವ್ರು ಬರೋಬ್ಬರಿ ಬಿಡಿಸ್ತಾರೆ. ಪಾಂಡಿಚೇರಿಗೆ ಹೋಗ್ಬೇಕು. ಬಿಡಿಸಿವಿ, ಬಿಟ್ಟಿವಿ. ಯಾರು ಬಿಡಿಸಿವಿ? ನಾನೇ ಬಿಟ್ಟಿಲ್ಲ, ನೀವೆಲ್ಲಿ ಬಿಡ್ತೀರಿ? ಮಾತಾಡ್ತೀವಿ ಅಷ್ಟೇ ಕೂತು, ಎಲ್ಲಿ ಬಿಡಿಸ್ತೀವಿ? ಒಟ್ಟು ಅದ್ರ ಮಾಹಿತಿ ಸಿಕ್ಕದ ಅಷ್ಟೇ, ಪ್ರಬಲವಾದ ಮಾಹಿತಿ ಸಿಕ್ಕದ, ಅಷ್ಟು ಸರಳ ಅಲ್ಲ. ಅಲ್ಲಿ ಅರವಿಂದ ಆಶ್ರಮದಾಗ ಏನ್ ಮಾಡ್ಯಾರ, ಸಾವಿತ್ರಿ ಅಂತ ಒಂದು ಗ್ರಂಥ ಅದ, ಶ್ರೀ ಅರವಿಂದರು ಬರ್ದಾರ. ಜೈಲ್ನಾಗ 40 ವರ್ಷ ಕುಂತು ಬರ್ದಾರ. ಜೈಲ್ನಾಗೆ ಅವರಿಗೆ ಸಾಕ್ಷಾತ್ಕಾರ ಆಗ್ಯದ. ಆಗಿ ಅವ್ರು ಏನ್ ಮಾಡ್ಯಾರ, 40 ವರ್ಷ ಕುಂತು ಬರ್ದಾರ. ಸಾವಿತ್ರಿ ಅಂತ ಒಂದು ಗ್ರಂಥ ಅದ. ಅದನ್ನ ಹೆಂಗ್ ಮಾಡಿದ್ರು ಅಂತಂದ್ರ, ಈ ಸಾಯ್ತೀವಿ ಅನ್ನೋದಕ್ಕೆ ಏನೇನು ಪಾಯಿಂಟ್ಸ್ ಇಟ್ಕೊಂಡು ನಾವು ಸಾಯ್ತೀವಿ ಅಂತ ನಿರ್ಧಾರ ಮಾಡ್ಕೊಂಡಿವಿ ಅಂತ ಜಗ್ಗಿ ಪಾಯಿಂಟ್ಗಳು ಬರ್ದಾರ ಅದ್ರಾಗ. ಆ ಎಲ್ಲ ಪಾಯಿಂಟ್ಗಳು ಸುಳ್ಳದವ ಅಂತ ಹೇಳಿ ಮಾಡಿ, ಸಾವು ಪ್ಲಸ್ ಇತ್ರಿ. ಇತ್ರಿ ಅಂತಂದ್ರೆ ಏನದ್ರ ಅರ್ಥ, ಹಿಂದೆ ಇತ್ತು, ಅಜ್ಞಾನ ಕಾಲದಲ್ಲಿ ಸಾವು ಅನ್ನೋದು ನಮಗ ಇತ್ತು. ಈಗ ಬ್ರಹ್ಮಜ್ಞಾನಿ ಆದ್ಮೇಲೆ ಸಾವು ಈಗ ಇಲ್ಲ. ಇದು ಸಾವಿತ್ರಿಯ ಒಂದು ಮಾರ್ಕಂಡೇಯ, ಭಕ್ತ ಮಾರ್ಕಂಡೇಯ ಎಂದು ಮಹಾಭಾರತದೊಳಗೆ ಒಂದು ಕಥೆ ಬರ್ತದ. ಆ ಮಾರ್ಕಂಡೇಯ ತಾನು ಮುರ್ಕಂಡು ಮುನಿಯ ಮಗ ಯಾವ ರೀತಿ ತನ್ನ ಅಲ್ಪಾಯುಷ್ಯವನ್ನ ದಾಟಿ ಆ ಒಂದು ಮರಣವನ್ನ ಗೆದ್ದು ಅವನ ಹೆಂಗ ಅಜರಾಮರ ಆದ, ಅದನ್ನೇ ಅವರು ಉದಾಹರಣೆ ಇಟ್ಟುಕೊಂಡು ಸಾವಿತ್ರಿ ಮತ್ತ ಸತ್ಯವಾನ ಅಂತೇಳಿ ಅವ್ರದ್ದು ಕಥೆಗಳು ತಗೊಂಡು ಅವ್ರು ಏನ್ ಮಾಡ್ಯಾರ, ಡೆತ್ ಬಗ್ಗೆ ಅಲ್ಲಗಳದ್ ಬಿಟ್ಟಾರ. ಸಾಯಂಗಿಲ್ಲ, ಸಾಯವ್ ನಾನಲ್ಲ, ಅಮೃತ ಪುರುಷರೇ ಅಂತಾರ ಅವ್ರು. ಎಲ್ಲರಿಗೂ ಅಮೃತ ಪುರುಷರೇ. ಅದಕ್ಕೆ ಇಲ್ಲೇನದ, ಈ ದೇಹವನ್ನೇ ಲಕ್ಷಿಸಿ ನಾನು ಇಷ್ಟನೇ ಇಸ್ವಿಯಲ್ಲಿ ಹುಟ್ಟಿದ್ದೇನೆ, ನನಗೆ ಇಷ್ಟು ವರ್ಷ ವಯಸ್ಸಾಯಿತು, ಸಮೀಪಕ್ಕೆ ಬಂದಿದ್ದೇನೆ, ನಾವು ಇನ್ನೇನು ಬಹಳ ದಿವಸ ಇರಲಿಕ್ಕಿಲ್ಲ, ಒಂದು ದಿನ ಸಾಯಲೇಬೇಕಲ್ಲ. ಇದು ಧರ್ಮ. ಇದು ನಾವು ಹಿಡ್ಕೊಂಡು ಧರ್ಮ, ಇದು ಅಜ್ಞಾನದ ಧರ್ಮ. ಈ ಧರ್ಮ ಬಿಡು ಅಂತ ಹೇಳಕತ್ತಾರ. ಸರ್ವಧರ್ಮಾನ್ ಪರಿತ್ಯಜ್ಯ. ಈ ಹುಟ್ಟು ಸಾವಿನ ಬಗ್ಗೆ ಬಿಡು, ಬೇಕೂಪ, ಏನು ಅದ್ರ ಬಗ್ಗೆ ತಲೆಯಾಗಿ ಇಟ್ಕೊಂಡಿದ್ದಿ, ಬಿಡು ಅಂತಾರ. ಬಿಟ್ಟು ಬಾ ಎಲ್ಲಿ. ಆ ಧರ್ಮ ಇದು ನೋಡ್ರಿ ನಾವು ಹಿಡ್ಕೊಂಡು ಧರ್ಮ. ಯಾವಾಗರೆ ಆ ಜಾತಿಯವ್ರು ಈ ಜಾತಿ, ಈ ಜಾತಿಯವ್ರು ಆ ಜಾತಿಗೆ ಆದ್ಮೇಲೆ ಇಂಥವೇನಾರ ಕುಂದಿರ್ಸಿ ಹೇಳ್ಯಾರ ಯಾವ ಧರ್ಮದವ್ರೆ? ಇದನ್ನು ಬಿಡಿಸ್ಬೇಕು ಅವ್ರು. ಅದಕ್ಕೇಕೆ ಚಿಂತೆ? ಹುಟ್ಟಿದ ಮೇಲೆ ಒಂದು ದಿನ ಸತ್ತು ಹೋಗಲೇಬೇಕು. ಒಂದು ದಿನ ಒಂದು ದೊಡ್ಡ ಮನಸ್ಸು ಮಾಡುತ್ತಾನೆ, ನಿರ್ವಾಹ ಇಲ್ಲ, ಸಾಯ್ಲೇಬೇಕಂತೇಳಿ ಭಾರಿ ದೊಡ್ಡ ಮನಸ್ಸು ಮಾಡ್ತಾನೆ. ಹೆಂಗ್ ಬಿಡ್ಲಕತ್ತಾರ ಕಪಾಳಿಗೆ ಏಟ್ ನೋಡ್ರಿ. ಒಂದಿನ ಸಾಯ್ಬೇಕಲ್ಲಪ್ಪ, ಆಯ್ತು ಬಿಡು, ಇದು ಮ್ಯಾಲಿಂದ ಆಚೆ ಬಿಟ್ಟು ಸತ್ತು ಹೋಗ್ಲಕ್ಕ ತಯಾರಾಗಬೇಕು ಅಂತೇಳಿ ದೊಡ್ಡ ಮನಸ್ಸು ಮಾಡ್ತಿದಲ್ಲ, ನೀನು ಸಾಯಂಗಿಲ್ವೋ ಮಾರಾಯ. ನೀ ದೊಡ್ಡ ಮನಸ್ಸು ಮಾಡವ, ಸಾಯಂಗಿಲ್ಲ. ನಿನ್ನ ದೇಹ ವ್ಯತ್ಯಾಸ ಆಗ್ತದೆ ಅಷ್ಟೇ, ದೇಹದಲ್ಲಿ ವ್ಯತ್ಯಾಸ ಆಗ್ತದೆ. ಒಂದು ದೇಹವಾದ್ರೆ ಇನ್ನೊಂದು ದೇಹ. ಅದಕ್ಕೆ ಈಗ ನೀವು ಹುಟ್ಟಿದಾಗ ಸಣ್ಣ ಮಗು ಇದ್ದಾಗ ಒಂದು ಸಣ್ಣ ಅಂಗಿ ಹೊಲಿಸ್ತಾರ. ಅಂಗಿ ಹೊಲಿಸಿ ಒಂದು ಕುಲಾಯಿ ಹೊಲಿದು ತೊಡಸ್ತಾರ, ಬೆಚ್ಚಗೆ ಮನಗಿಸ್ತಾರ.
ಆ ಅಂಗಿಲಿಂತ ಈಗೇನ್ ತೊಟ್ಕೊಂಡಿರಲ್ಲ. ಈ ಅಂಗಿ ತನಕ ನೀವು ಏನ್ ಅಂಗಿ ತೊಟ್ಟು ಬಿಟ್ಟಿರಿ? ಏನಾರ ನೆನಪದೇನು? ಮತ್ತೆ ಈಗಿದ್ದ ಅಂಗಿ ಸಹಿತ ಕಾಲರ್ದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಹರಿದು ಚೀಂದೆ ಆಗ್ಯದ. ಅದಕ್ಕೆ ಮತ್ತೊಂದಿಟ್ಟು ಹೊಲಿಗೆ ಹಾಕಿ ಗುಂಡಿ ಹಚ್ಕೊಂಡು ಹಂಗೆ ಹೊಲ್ಕೊಂಡು ಹಾಕೊಳಕತ್ತೀರಿ. ಅದೇ ಹೊಲ್ದು ಹಾಕೊಳಕತ್ತಿದ ಕೂಡಲೇ ನಾವು ಹೊಲಿಗೆ ಹಾಕೋರು ಏನಂತಾರ, ಏನ್ ದಿನ ಇಟ್ಕೊತಿ ಅಂಗಿ ಬಿಸಾಕಿ ಬಿಡು, ಮತ್ತೊಂದು ಹೊಸ ಅಂಗಿ ಹೊಲಿಸ್ಕೊಳಕ್ ಏನ್ ದಾಡಿ ಆಗ್ಯದ ನಿನಗ ಅಂತಾರ. ಮೇಲೆ ಹೊಲಿಯೋರು ಸುಮ್ಮಿರ್ತಾರ ಅವ್ರು. ಮನೆಗೆ ಹೆಣ್ಮಕ್ಳು ಏಸ್ ಸಾರಿ ಗುಂಡಿ ಹಚ್ಬೇಕು, ಏಸ್ ಸಾರಿ ಹರಿದದ್ದು ಮಾಡ್ಬೇಕು. ಏಸ್ ದಿನ ಅಂತ ಉಟ್ಕೋತಪ್ಪ ಇದೇ ಹಂಗಿ, ಬಿಡುದು ಬಿಟ್ಬಿಡು, ಬಿಸಾಕ್ ಮತ್ತೊಂದು ಹೊಸ ಅಂಗಿ ತೊಗೊಳಕ್ ಏನ್ ದಾಡಿ ಆಗ್ಯದ ನಿಮಗ? ಈ ಹಳಿ ಅಂಗಿ ಮೇಲಿಂದ ವ್ಯಾಮೋಹನೇ ಹೋಗ್ತಾ ಇಲ್ಲ. ಇದು ಎಟ್ಟರೆ ಕೊಳಿಲಿ, ಎಟ್ಟರೆ ಹಡಿಲಿ, ಎಟ್ಟರೆ ಮೂರಿಲಿ, ಎಟ್ಟರೆ ಹುಳ ಬೀಳಲಿ, ಅದರಾಗೆ ನಾವು ಸ್ಟಿಚ್ ಮಾಡಿ ಹೊಲಿಸ್ಕೋಬೇಕಂತೀವಿ, ಅದರಾಗೆ ಇರ್ಬೇಕಂತೀವಿ. ಎಂತ ಮೋಹ ಈ ದೇಹದ ಮೋಹ. ಈ ದೇಹ ಇರಷ್ಟು ದಿವಸ ಇರಲೇ ಬೇಡ ಅಂತಲ್ಲ, ಅದ್ರ ಮ್ಯಾಲ ಮೋಹ ಬೇಡ. ದೇಹ ಬಿಡ್ಲಕ್ಕ ಒಳಗ ಚಂದ ತಯಾರಾಗಿರ್ಬೇಕು. ಕೊಬ್ಬರಿ ಪರಿಪೂರ್ಣ ಆಗಿತ್ತು ಅಂತಂದ್ರ ಅದನ್ನ ಗಿಡಕ್ಕಾಗಿಬಿಟ್ಟಿರ್ತದ ಒಳಗ. ಆ ಒಳಗಿನ ಕೊಬ್ಬರಿ ಹಿಂಗ ಅಳ್ಳಾಡ್ಸಿದ್ರೆ ಒಳಗ ಬುಡುಬುಡು ಅಂತದು. ಬುಡುಬುಡು ಅಂತಂದ್ರೆ ಬಿಡುಬುಡು ಸಾಕು ಅಂತ. ಅದನ್ನ ಅಳ್ಳಾಡಿಸಿ ನೋಡಿದ್ರಿ ಅದು ಬುಳು ಅನ್ನಕತ್ತದ ಅಂದ್ರೆ ಹಿಡ್ಕೊಂಡದ ಅಂತ. ಒಳಗೆ ನೀರದ್ರ ಇನ್ನ ಹಿಡ್ಕೊಂಡದ ಕೊಬ್ಬರಿ. ಬುಳು ಆಗ್ಬೇಕ, ಬುಡುಬುಡು ಆಗ್ಬೇಕ, ಬುಡುಬುಡು ಆಗ್ಬೇಕ. ಬುಳು ಅನ್ನಕತ್ತದ ಅಂದ್ರೆ ಇದು ದೇಹ ಏನ ಹಿಡ್ಕೊಂಡದ ಅಂತ. ಹೆಂಗದ ಇದು ದೇಹ? ದೊಡ್ಡ ಮನಸ್ಸು ಮಾಡಿ ಒಂದಿನ ಮನಸ್ಸು ಸಾಯ್ಲಕ್ ತಯಾರಾಗತಾನ, ಸಾಯ್ಬೇಕ ದೊಡ್ಡ ಮನಸ್ಸು ಮಾಡ್ತಾನ. ನಿರ್ವಾಹ ಇಲ್ಲ, ಸಾಯೇಬೇಕು ಅಂತಾನ. ಏಕೆಂದರೆ ಯಾರೊಬ್ಬರು ಉಳಿದಿಲ್ಲ. ಎಷ್ಟ್ ಮಂದಿ ಮೊದಲು ನಮ್ಮ ವಾರಿಗೆಯವ್ರಿದ್ರು ಅವರೆಲ್ಲರೂ ಹೆಗರ್ಲಕತ್ತಾರ. ನಮಗ ಏನಾಗ್ತದ, ನಮ್ಕಿಂತ ಹಳಿ ಮುದುಕರು ಯಾರ್ಯಾರ ಸತ್ತಾರಂದ್ರ ಏನೂ ನೋವಾಗಲ್ಲ, ವಯಸ್ಸಾಗ್ಯದ ಸತ್ತಾರ ಬಿಡು ಅಂತ. ಮತ್ ನಮ್ಮಕ್ಕಿಂತ ವಯಸ್ಸಿನ ಸಣ್ಣ ಯಾವಾರ ಸತ್ತು ಅಂತಂದ್ರ ಅವಾಗ ಅವ್ರ ಹೆಂಡ್ರ ಎಷ್ಟ್ ಮಂದಿ ಇದ್ರು, ಮಕ್ಳು ಎಷ್ಟ್ ಮಂದಿ ಇದ್ರು, ಏನ್ ಜವಾಬ್ದಾರಿ ಇತ್ತು, ಏನ್ ಮಾಡಿವಾದ, ಇನ್ನ ಏನಾರ ಪೆಂಡಿಂಗ್ ಇಟ್ಟನ ಏನೋ, ಏನಾರ ಅವಶ್ಯಕತೆ ಇದ್ರೆ ನಾವು ಎದಕ್ಕರೆ ಅಲ್ಲಿ ಉಪಯೋಗ ಆಗ್ತಿತ್ತಂದ್ರೆ ಅವ್ರ ಬದುಕಿಗೆ ಅಲ್ಲಿ ನಾವೇನ್ ಮಾಡ್ಬೇಕು, ಹೋಗಿ ಒಂದ್ ಮಾತಾಡ್ಲಕ್ ಹೋಗೋದು. ಏನಾರ ಅವಶ್ಯಕತೆ ಬಿತ್ತಂದ್ರೆ ನಾವು ಇರ್ತೀವಿ, ಒಂದ್ ಫೋನ್ ನಂಬರ್ ಕೊಟ್ಟು ಕರೀರಿ, ನಾವು ನಿಮ್ಮ ಸೇವೆ ಮಾಡ್ತೀವಿ ಅಂತ ಹೇಳಿ ಬರೋದಷ್ಟೇ. ಹೋಗೋದು ಅದಕ್ಕೆ ಹೋಗ್ಬೇಕು. ಏನಾರ ಅವ್ರಿಗೆ ಬಹಳ ಕಷ್ಟ ಇತ್ತಂದ್ರೆ ನಮ್ಮಲ್ಲಿ ತನ್ನ ಮನದನ ಏನ್ ಸೇವೆ ಮಾಡ್ಬೇಕು ಮಾಡ್ಬೋದು. ಅದಕ್ಕೆ ಇಲ್ಲಿ ಏನಾಯ್ತು, ಈ ದೇಹ ಎಲ್ಲರೂ ಹೋಗ್ಲಕತ್ತಾರ, ಯಾರು ಉಳಿದಿಲ್ಲ. ಯಾವಾಗ ಇದು ಭಯ ಆಗ್ತದ ಅಂದ್ರೆ ನಮ್ಮ ವಾರಿಗೆ ಅವ್ರು ಯಾರ್ಯಾರ ಹೋದ್ರ ಅಂತಂದ್ರೆ ಅವಾಗ ಡಕ್ ಅಂದ್ಬಿಡ್ತದ. ನಮ್ಮ ವಾರಿಗೆ ಅವ್ರು ಹೋಗ್ಯಾರ, ನಮ್ಮ ಕ್ಲಾಸ್ಮೇಟ್ಗಳು ಹೋಗ್ಯಾರ, ನಮ್ಮ ಏಜ್ನವ್ರು ಹೋಗ್ಯಾರ ಅಂದಾಗ ಅವಾಗ ಒಂದ್ ಏಟ್ ನಮ್ಗ ಬೀಳುತ್ತ, ನೀನು ರೆಡಿ ಇರು ಅಂದಂಗ. ಅವಾಗ ಗಾಬರಿ ಆಯ್ತೇವೆ. ಅದಕ್ಕೆ ಯಾರೊಬ್ಬರು ಉಳಿದಿಲ್ಲ ಎನ್ನುವುದು ಅವನಿಗೆ ಗೊತ್ತಿದೆ. ಇಚ್ಛಾ ಇದ್ದರೇನು, ಇಲ್ಲದಿದ್ದರೇನು, ಇರ್ಬೇಕು ಇನ್ನೊಂದ್ 4 ದಿವಸ ಅಂತ ಇಚ್ಛೆ ಇದ್ರೇನು, ಮತ್ತೆ ಹೋಗ್ಬೇಕು ಸಾಕು ಅನಿಸಿದ್ರೆ ಏನ್ ಫರಕ್ ಬೀಳೋದದ. ಒಂದು ದಿವಸ ಕಣ್ಣು ಮುಚ್ಚಲೇಬೇಕು, ಉಪಾಯವಿಲ್ಲ ಎನ್ನುತ್ತಾನೆ. ಇದೆಲ್ಲ ಯಾರದ ಲಕ್ಷಣ? ಇದು ಸಾವಿಗೆ ಶರಣಾಗತಿ ಆಗಿದ್ದ ಲಕ್ಷಣ ಇದು, ಹೌದಲ್ರಿ? ಸಾವಿಗೆ ಶರಣಾಗತಿ ಇದು ಒಂದು ಧರ್ಮ. ಈ ಧರ್ಮ ಬಿಡು, ಸಾವಿನ ಬಗ್ಗೆ ಚಿಂತೆ ಮಾಡೋದು ಬಿಡು, ದೇಹನೇ ನಾನು ಅನ್ನೋದು ಬಿಡು. ದೇಹ ಸೊರಗಿದ್ರ ನಾ ಸೊರಗಿನಿ, ದೇಹ ಬೆಳೆದ್ರ ನಾ ಬೆಳೆದೀನಿ, ದೇಹ ಹುಟ್ಟಿದ್ರ ನಾ ಹುಟ್ಟಿನಿ, ದೇಹ ಸತ್ತರ ನಾ ಸಾಯ್ತೀನಿ ಅಂತ ಈ ಸಾವಿಗೆ ಶರಣಾಗತಿ ಆಗೋದು ಬಿಡು. ಇವೆಲ್ಲ ಬಿಡು, ಇವೆಲ್ಲ ಧರ್ಮಗಳು. ಅಂದರೆ ಭಗವಂತ ಇದನ್ನು ಬಿಡು ಅಂತ ಹೇಳುತ್ತಿದ್ದಾನೆ. ನೀನು ಮಾಡುವ ಧರ್ಮ ಆದೀತೇಟು ಹೋದೀತೇಟು. ನೀನೇನು ಈ ಧರ್ಮವನ್ನೇನು ಹಿಡ್ಕೊಂಡಿದ್ದೀಯಲ್ಲ,
ದೇಹದ ಧರ್ಮ ಇದನ್ನು ಬಿಡಬೇಕು. ದೇಹದ ಧರ್ಮದ ಬಗ್ಗೆ ಹೇಳಿದ್ರು. ಒಂದನೇ ಇದು ಪಾರ್ಟ್ 1. ಪಾರ್ಟ್ ಬಿ ಏನದ? ದೇಹದ ಧರ್ಮ ಆದ್ಮೇಲೆ ನೆಕ್ಸ್ಟ್ ಇಂದ್ರಿಯಗಳ ಧರ್ಮ. ಇಂದ್ರಿಯಗಳ ಧರ್ಮ ಏನಾಗ್ಯದ? ಅಂಧತ್ವ, ಮಂದತ್ವ, ಪಟುತ್ವ. ವಿಚಾರ ಸಾಗರದ ವಿಚಾರ ಚಂದ್ರದಾಗ ಓದಿರಲಿವೆಲ್ಲ. ನನ್ನ ಕಣ್ಣು ಸ್ಪಷ್ಟವಾಗಿ ಕಾಣುತ್ತಿದೆ, ನನ್ನ ಕಣ್ಣು ಯಾಕೋ ಮಂಜು ಮಂಜು ಕಾಣ್ತಾ ಇದೆ, ನನ್ನ ಕಣ್ಣು ಏನೂ ಕಾಣಿಸ್ತಾ ಇಲ್ಲ. ಇವು ಇಂದ್ರಿಯ ಧರ್ಮ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಕೈ, ಕಾಲು, ಬಾಯಿ, ಗುದ, ಗುಯ್ಯ ಇವೇನ್ ಮಾಡ್ತಾವ? ಇಂದ್ರಿಯಗಳು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಆರೋಗ್ಯ ಚೆನ್ನಾಗಿರುವಾಗ ಬಾಲ್ಯದಲ್ಲಿ, ಯೌವನದಲ್ಲಿ ಇವು ಏನಾಗ್ತಾವ? ಪಟುತ್ವವಾಗಿರ್ತಾವ. ಅಗದಿ ಚಂದ ಇರ್ತಾವ, ಅಗದಿ ಚಂದ ಕೆಲಸ ಮಾಡ್ತಿರ್ತಾವ. ಮಾಡ್ತಾ ಮಾಡ್ತಾ ಮುಂದೆ ವಯಸ್ಸಾಗಿ ಅಶಕ್ತತೆ ಬಂದಾಗ, ಅನಾರೋಗ್ಯ ಉಂಟಾದಾಗ ಅದರಲ್ಲಿ ಮಂದತ್ವ ಬರ್ತಾವ. ಮಂದತ್ವ ಬಂದ ಮೇಲೆ ಮುಂದೇನಾಗ್ತಾವ? ಅವು ಅಂಧತ್ವಕ್ಕೆ ಹೋಗ್ತಾವ, ಪೂರ್ತಿ ಬಂದ್ ಆಗ್ತಾವ. ಇಲ್ಲಿ ಏನಾಯ್ತು? ಏನಾಗ್ಲಕತ್ತದ? ಕಣ್ಣು ಮಂಜಾದರೆ, ಕಣ್ಣು ಮಂಜಾದರೆ ನನಗೆ ಮಂಜಾಗಿದೆ ಅಂತ ತಿಳ್ಕೊತಾನ. ಹೌದಿಲ್ರಿ? ಕಣ್ಣು ಕುರುಡಾದರೆ ನಾನೇ ಕುರುಡ ಅಂತ ತಿಳ್ಕೊತಾನೆ. ಹಿಂಗ ಇಂದ್ರಿಯ ಧರ್ಮಗಳ ಬಗ್ಗೆ ದಶೇಂದ್ರಿಯಗಳು ಏನದವ? ಈ 10 ಇಂದ್ರಿಯಗಳು ಅಂಧತ್ವ, ಮಂದತ್ವ, ಪಟುತ್ವ, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯಗಳಲ್ಲಿ ಇವು ನಡೀತಿರ್ತದೆ. ಇವು ನಡೆದಾಗ ಇವು ನನಗೆ ಆಗ್ಯದ, ನಾನೇ ಅವುಗಳಲ್ಲಿ ಬಾಧೆಗೊಳಗಾಗಿನಿ ಅಂತೇನು ತಿಳ್ಕೊತಾನ. ಇದು ಏನಪ್ಪ ಅಂದ್ರೆ ಇಂದ್ರಿಯ ಧರ್ಮ. ಈ ಧರ್ಮವನ್ನ ತ್ಯಾಗ ಮಾಡು. ಸರ್ವಧರ್ಮಾನ್ ಪರಿತ್ಯಜ್ಯ ಅಂದ್ರೆ ಈ ಧರ್ಮಗಳು ಬಿಟ್ಟು ಬಿಡು. ಇವೆಲ್ಲ ಕಣ್ಣು ಮಂದಾಗ್ಯವ, ಯಾಕೋ ಕೇಳಿಸಲ್ದು, ಹಲ್ಲು ಅಳ್ಳಾಡ್ಲಕತ್ತವ, ಬಾಯಿ ರುಚಿ ಹತ್ತಲ್ದು, ಬಿಡೋ ಇವೆಲ್ಲ, ಬಿಡೋ ಇವೆಲ್ಲ, ಬಿಟ್ಬಿಡು ಇವೆಲ್ಲ. ಅದು ಬಾಯಿ ರುಚಿ ಮನಾರ್ ಅನುಭವಿಸಿದೆ, ಬಿಡು ಬಾಯಿ ರುಚಿ. ನನ್ನ ರುಚಿ ನೋಡು ಒಂದು ಸಾರಿ. ನೀನ್ ಬಾಯಿ ರುಚಿನೇ ಬೇಕನ್ಸಂಗಿಲ್ಲ. ಒಂದು ಸಾರಿ ನನ್ನ ಶಬ್ದ ಕೇಳು, ಒಂದು ಸಾರಿ ನನ್ನ ದರ್ಶನ ಮಾಡು. ಅದು ಬಿಟ್ಟಿಗೆ ಇವು ಏನ್ ಅಡ್ಕೊಂಡು ಕೂತಿದೆ, ಬಿಡು ಅವೆಲ್ಲ, ಬಿಟ್ಟು ಬಿಡು. ಸರ್ವಧರ್ಮಾನ್ ಪರಿತ್ಯಜ್ಯ. ಅದಕ್ಕೆ ನನ್ನ ಕಣ್ಣುಗಳು ತೀಕ್ಷ್ಣವಾಗಿವೆ ಅಥವಾ ಮಂದವಾಗಿವೆ, ಕಿವಿ ಹೇಗಿದೆ ಅನ್ನುವುದು ಈ ಎಲ್ಲ ಇಂದ್ರಿಯಗಳ, ಜ್ಞಾನೇಂದ್ರಿಯಗಳ, ಅವುಗಳ ಧರ್ಮವೇ. ಏನ್ ಮಾಡಿವಿ? ನನ್ನ ಧರ್ಮ ಎಂದು ತಿಳಿದಿದ್ದೇವೆಯೋ, ನಾನು ಕುರುಡ, ನಾನು ಕಿವುಡ ಎಂದು ಮುಂತಾದ ಮಾತುಗಳನ್ನು ನಾವು ವಾಪರಿಸ್ತೀವಿ ಅಂದ್ರೆ ಬಳಸ್ತೀವೋ ಇಲ್ವೋ? ಆ ಕುರುಡತನವೆಂಬುದಾಗಲಿ ಕಿವುಡತನವೆಂಬುದಾಗಲಿ ಇಂದ್ರಿಯ ಧರ್ಮವೇ ಹೊರತು ಅವು ಆತ್ಮನ ಧರ್ಮಗಳಲ್ಲ. ನೀನು ಆತ್ಮ. ಸೊಕ್ಕುವುದು, ಸೊರಗುವುದು, ಹುಟ್ಟುವುದು, ಬೆಳೆಯುವುದು, ಸಾಯುವುದು ಇವು ಸ್ಥೂಲ ದೇಹದ ಧರ್ಮಗಳೇ ಹೊರತು ಕಿವುಡತನ, ಕುರುಡತನ, ಮೂಕತನ ಇವೇನಿವೆ ಅಲ್ಲ, ಇವು ಇಂದ್ರಿಯ ಧರ್ಮಗಳೇ ಹೊರತು. ಅಂತೆಯೇ ಮನಸ್ಸು ಕೂಡ ಬಹಳ ಚಂಚಲ. ಮನಸ್ಸು ಚಂಚಲ ಆದ್ರೆ ಇದು ಅಂತಃಕರಣ ಧರ್ಮ. CABC ಆಯ್ತು. ಮೂರನೇದೇನು? ಅಂತಃಕರಣ ಧರ್ಮ. ಇಲ್ಲೇನಾಯ್ತು? ಮನಸ್ಸು ಚಂಚಲವಾದರೆ ನಾನೇ ಚಂಚಲವಾಗಿದ್ದೇನೆ. ನಾನೇ ಚಂಚಲಾಗಿ ನೋಡ್ರಿ, ಇವತ್ತು ಯಾಕೋ ನಾನು ಚಂಚಲಾಗಿಬಿಡ್ತೀನಿ ಅಂತ. ನೀನ್ ಯಾಕೆ ಚಂಚಲ ಆಗ್ತಿ? ನೀ ಅದಿ ನಿಶ್ಚಲ.
ನಿಶ್ಚಲ ಇದ್ದದ್ದು ಹೆಂಗ್ ಚಂಚಲ ಆಗ್ತದಪ್ಪ? ಹಿಂಗಾಗಿ ನೀ ನಿಶ್ಚಲ ಇದ್ದದ್ದು ನಿನ್ನ ಸ್ವರೂಪ ಮರ್ತದಕ್ಕ ನಿನ್ನ ಮನಸ್ಸಿನ ಸ್ವಭಾವ ಚಂಚಲದ, ಅದು ಚಂಚಲ ಇರಬೇಕು. ಆ ಮನಸ್ಸೇ ನೀನು ಅಂತೇನು ತಿಳ್ಕೊಂಡಿದಲ್ಲ, ಈ ಧರ್ಮ ಬಿಡು, ಈ ಧರ್ಮ ಬಿಡು ಅಂಥೇಳಿ. ಮನಸ್ಸು ಹರಿದಾಡುವ ಸ್ವಭಾವ, ಅದಕ್ಕೇನು ಮಾಡ್ತೇಪ್ಪ? ಮನಸ್ಸು ಹರಿದಾಡದಿದ್ದರೆ ನೀನು ಈ ಮಾತು ಆಡುತ್ತಿರ್ಲಿಲ್ಲ, ಕತೆ ಆಡುತ್ತಿರ್ಲಿಲ್ಲ, ನಿನ್ನಿಂದ ಒಂದು ಕೆಲಸ ಮಾಡ್ಲಕ್ ಸಾಧ್ಯ ಇದ್ದಿಲ್ಲ. ನಿನ್ನ ಮನಸ್ಸು ಸಂಚಲನದಲ್ಲಿ ಇದ್ದದಕ್ಕೆ ನೀ ಇವೆಲ್ಲ ಮಾಡ್ಲಕ್ ಸಾಧ್ಯ ಇತ್ತು. ಸುಮ್ಮನೆ ಒಂದು ಕಲ್ಲಿನ ಮೂರ್ತಿ ಹಾಗೆ ಕುಳಿತುಕೊಳ್ಳಲು ಆದೀತೆ. ಮನಸ್ಸೇ ಇಲ್ಲ ಅಂತಂದ್ರೆ ಏನಾಗ್ತದ? ಕೋಮಾದಾಗ ಹೋಗ್ಯಾರ ಅಂತಾರಲ್ಲ, ಕೋಮಾದಾಗ ಹೋದವ್ರು ಏನ್ ಮಾಡ್ತಾರ? ಬಾಯಿ ತೆರೆದು ಏನಾರ ಊಟಕ್ಕೆ ಹಾಕಿದ್ರೆ ನುಂಗುತ್ತಾರ, ಅನ್ನನೂ ಜೀರ್ಣ ಆಗ್ತದ, ಮಲಮೂತ್ರ ವಿಸರ್ಜನೆ ಆಗ್ತದ, ಎಲ್ಲ ಆಗ್ತದ. ಅವ್ರೊಳಗೆ ಮನಸ್ಸೇ ಇಲ್ಲ. ಮನಸ್ಸಿಲ್ಲ ಅಂತಂದ್ರೆ ಕಲ್ಲದಂಗೆ ಆಗ್ತಾರ ಅವ್ರು. ಏನು ಚಟುವಟಿಕೆಗಳೇ ಇರಂಗಿಲ್ಲ. ಹೀಗಾಗಿ ಮನಸ್ಸು ಅನ್ನೋದು ಇಲ್ಲ ಅಂದ್ರೆ ಒಂದು ಕಲ್ಲದಂಗೆ ಆಗ್ತಿದ್ದಿ. ಮನಸ್ಸು ಆದ ಅಂತೇಳಿ ಎಲ್ಲ ನಡೆದದಪ್ಪ. ಆದ್ರೆ ಮನಸ್ಸನ್ನು ನೀನು ಕಟ್ಟಿ ಹಾಕಿ ಧ್ಯಾನ ಮಾಡ್ಕೋತ 1 ತಾಸು 2 ತಾಸು ಕೂಡ್ತಿದಿ. ಮತ್ತೆ ನೀನು ಧ್ಯಾನ ಮುಗಿದ್ಮೇಲೆ ಮತ್ತೆ ಅಡ್ಡಾಡಬೇಕಲ್ಲ, ನೀ ಮಾತಾಡಬೇಕು, ಕೆಲಸ ಮಾಡೇಬೇಕು. ಎಷ್ಟಂತ ಇದನ್ನು ಹಿಡಿದು ಕುಂದಿರ್ಸ್ಲಕ್ ಸಾಧ್ಯ ಅದ? ಈ ಮನವೆಂಬ ಮರ್ಕಟ ಅದರ ಸ್ವಭಾವವೇ ಆಗಿದೆ. ಆದರೆ ನಮಗೆ ದುಃಖ ಯಾಕೆ ಆಗುತ್ತದೆ ಅಂತಂದ್ರೆ, ಈ ಮನಸ್ಸಿಗೆ ಸಂಬಂಧಪಟ್ಟಂತೆ ನಮಗೆ ದುಃಖ ಯಾಕೆ ಆಗ್ತಂದ್ರೆ, ಆ ಮನಸ್ಸೇ ನಾನು ಅಂದದಕ್ಕೆ ದುಃಖ ಆಗ್ಲಿಕ್ಕತ್ತದ. ಮನಸ್ಸು ಚಂಚಲಿದ್ದದಕ್ಕೆ ದುಃಖ ಆಗಿಲ್ಲ. ಆ ಮನಸ್ಸು ಚಂಚಲತೆ ನನಗಾಗ್ಲಕತ್ತದ, ಮನಸ್ಸೇ ನಾನು ಅಂದದಕ್ಕೆ ದುಃಖ ಆಗ್ಲಕತ್ತದ. ದೇಹವೇ ನಾನು ಅಂದದಕ್ಕೆ ದುಃಖ ಆಗ್ಲಕತ್ತದ. ದೇಹದ ಧರ್ಮಗಳು 1000 ಅದಾವ. ಆದರೆ ಆ ಧರ್ಮಗಳನ್ನ ನಾನು ಅಂದದಕ್ಕೆ ಆ ಧರ್ಮಗಳೆಲ್ಲ ನನ್ನ ಮೇಲೆ ಹಾಕೊಂಡೇನಿ. ಇಂದ್ರಿಯ ಧರ್ಮಗಳು 1000 ಅದಾವ. ಆ ಇಂದ್ರಿಯಗಳೇ ನಾನು ಅಂತ ತಿಳ್ಕೊಂಡದ್ದಕ್ಕೆ ನನಗೆ ದುಃಖ ಆಗ್ಲಕತ್ತ. ಅಂತಃಕರಣ ಧರ್ಮಗಳು 1000 ಅದಾವ. ಅಸಂಖ್ಯಾತ ಧರ್ಮಗಳದಾವ. ಅವಕ್ಕೆಲ್ಲ ಹೌದ್ರ ಸ್ವಭಾವಗಳು 1000 ಗಟ್ಟಲೆ ಅದಾವ. ಆ ಎಲ್ಲ ಸ್ವಭಾವಗಳು ನಾನೇ ಅಂತ ತಿಳ್ಕೊಂಡದ್ದಕ್ಕೆ ಏನಾಗ್ಲಕತ್ತದ? ದುಃಖ ಆಗ್ಲಕತ್ತದ. ಮತ್ತೆ ಬುದ್ಧಿ ಮಂದವಾಗಿದೆ, ಚುರುಕಾಗಿದೆ. ಬುದ್ಧಿ ಏನಾಗ್ಲಕತ್ತದ? ಏನು ಬುದ್ಧಿನೇ ಓಡಲ್ರಿ. ಏನ್ ಮಾಡ್ಬೇಕು? ಮುಂಜಾನೆ ಎದ್ದು ಬುದ್ಧಿ ಅಂದ ಮಂದ ಪಟುತ್ವ. ಬುದ್ಧಿ ಬಾಳ ಓಡ್ಲಕತ್ತದ. ಇವತ್ತು ಏನ್ ಮಾಡ್ಬೇಕು, ಏನ್ ಬಿಡ್ಬೇಕು, ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು ಅನ್ಸ್ಲಕತ್ತದ ಅಂತ ಬುದ್ಧಿ ಬಗ್ಗೆ. ಬುದ್ಧಿಗೇನು ತಿಳಿಯಲ್ದು ನೋಡ್ರಿ. ಏನು ತಲೆನೇ ಓಡಲ್ದು. ಇವತ್ತು ಏನಾಗ್ಯದ ಅಂತೇಳಿ ಬುದ್ಧಿನೇ ನಾನು ಅಂತ ತಿಳ್ಕೊಂಡದ್ದಕ್ಕೆ ಸಮಸ್ಯೆ ಆಗ್ಲಕತ್ತದ. ಏನೇನು ವಿಚಾರಗಳು ಬರ್ಲಕತ್ತವ ಇವತ್ತ, ವಿಚಿತ್ರ ವಿಚಾರ ಬರ್ಲಕತ್ತವ. ಯಾಕೆ ಬರ್ಲಕ್ಕ ಹೋಗತ್ತವ ಗೊತ್ತಿಲ್ಲ. ಬುದ್ಧಿ ಬಾಳ ಓಡ್ಲಕತ್ತವ ಇವತ್ತು. ಆ ಬುದ್ಧಿ ನಾನಲ್ಲ. ಅದ್ರೊಳಗೆ ಎಷ್ಟರೇ ವಿಚಾರ ಬರ್ಲಕ್ ತಗೊಂಡು ನಮ್ಗೆ ಏನ್ ಮಾಡೋದದ? ಆ ಬುದ್ಧಿ ನಾನಲ್ಲ, ಮನಸ್ಸು ನಾನಲ್ಲ. ಮನಸ್ಸಿನೊಳಗ ಚಿತ್ತ ಅದವ, ಮನಸ್ಸಿನೊಳಗೆ ಚಿತ್ತ ಅದ. ಆ ಚಿತ್ತದೊಳಗೆ ನೆನಪುಗಳದವ. ಆ ನೆನಪುಗಳು ಯಾವ ಖರೆ ಇಲ್ಲ. ಹಿಂದಿನ ಆಗಿ ಹೋಗಿದ್ದ ನೆನಪುಗಳದವ. ಮತ್ತ ಚಿತ್ತದೊಳಗೆ ಹಿಂಗದವ. ಮನಸ್ಸು ಏನ್ ಮಾಡ್ಲಕತ್ತದ? ಮುಂದಿಂದ ಪ್ಲಾನ್ ಮಾಡ್ಲಕತ್ತದ, ಸಂಕಲ್ಪಗಳು ಮಾಡ್ಲಕತ್ತದ. ಅದು ನಾಳೆಯಿಂದ ಬಂದಿಲ್ಲ. ಚಿತ್ತದೊಳಗಿರೋದು ನಿನ್ನೆದು ಹೋಗ್ಬಿಟ್ಟದ, ಸತ್ತೋಗ್ಯದ. ಹಿಂಗಾಗಿ ಮನಸ್ಸು ಚಿತ್ತ ನನ್ನದಲ್ಲ, ಬುದ್ಧಿನೂ ನನ್ನದಲ್ಲ. ಈ ನಾನು ಏನು ಚಟುವಟಿಕೆಗಳು ಮಾಡ್ತೀನಿ ಅದೇ ಕರೆಕ್ಟ್ ಅಂತೇಳಿ ನಮ್ಮನ್ನ ಬಂಧನಕ್ಕೊಳಗೆ ಮಾಡುವಂತ ಅಹಂಕಾರ ಏನದಲ್ಲ, ಅದನ್ನು ನಾನಲ್ಲ. ಇವ್ಯಾವ ನಾನಲ್ಲ. ನಾ ಮಾಡಿದ್ದೇ ಕರೆಕ್ಟ್ ಅಂತೇಳಿ ಅದನ್ನ ಸಾಧಿಸ್ಲಕ್ ಗೊತ್ತೀವಲ್ಲ, ಅದನ್ನು ನಾನಲ್ಲ. ಹಾಗಾದರೆ ಸುಖ ದುಃಖ ಇವೆಲ್ಲ ಆಗುತ್ತವೆಯಲ್ಲ, ನಮಗೆ ಆಗುತ್ತವೆ ಎಂದು ನಾವು ಅನ್ನೋದಿಲ್ಲವೇ? ಅವು ಬುದ್ಧಿಯವು, ಅವು ಆತ್ಮನವು ಅಲ್ಲ. ಅವು ಅಂತಃಕರಣದವು, ಅವು ಇಂದ್ರಿಯದವು, ಅವು ದೇಹದವು, ಅವು ನಮ್ಮೂ ಅಲ್ಲವು, ನನ್ನೂ ಅಲ್ಲ. ಆತ್ಮನಿಗೆ ಇವು ಯಾವ ಧರ್ಮಗಳು ಇಲ್ಲವೇ ಇಲ್ಲ. ನಾನು ನೀನು ಎಂದು ಅನ್ನಿಸುವುದು ಅಹಂಕಾರ, ಅಂತಃಕರಣದ್ದಿದು. ಅಹಂಕಾರವೆಂದರೆ ಆತ್ಮ ಅಲ್ಲ. ಅವನು ಅಹಂಕಾರವನ್ನು ದಾಟಿ ಇದ್ದಾನೆ. ಅಧ್ಯಾತ್ಮ ಸಾಧಕ ಮುಮುಕ್ಷು ಅಹಂಕಾರ ದಾಟಿ ಹೋಗ್ಬಿಟ್ಟನೋ. ಯೋ ಬುದ್ಧೇ
ಶರತಸ್ತು ಸಹ ನಿಮ್ಮ ಸ್ವರೂಪ ಏನದ ನಿಜ ಸ್ವರೂಪ ಈ ಬುದ್ಧಿಯನ್ನು ಮೀರಿ ಆಚೆಗೆ ಇದೆ ಹೊರತು ಈಚೆಗೆ ಅಲ್ಲ. ನಿಮ್ಮ ಆತ್ಮ ಸ್ವರೂಪ ಏನದಲ್ಲ ಈ ಬುದ್ಧಿಯನ್ನು ಮೀರಿ ಆಚೆಗದ. ಇಲ್ಲಿ ನಾನು ನಾನು ಅಂತ ಅನ್ನಿಸುವುದೇನಿದೆ ಅಲ್ಲ ಅದು ಆತ್ಮನ ಪ್ರತಿಬಿಂಬ, ಬಿಂಬ ಅಲ್ಲ. ಅದು ಈ ಬುದ್ಧಿಯೊಳಗೆ ಬಿದ್ದು ಆ ಆತ್ಮನ ಪ್ರತಿಬಿಂಬ ನಮ್ಮ ಬುದ್ಧಿಯೊಳಗೆ ಬಿದ್ದು ಅದು ನಾನು ಅನ್ನಿಸ್ತದ. ಇದೇನಪ್ಪ ಅಂದ್ರೆ ಈ ಪ್ರತಿಬಿಂಬ ಯಾವುದು ಇದೆ ಜೀವ ಅಥವಾ ಆಭಾಸ. ಈ ನಾನು ನಾನು ಎನ್ನುವ ಅಹಂಕಾರ ಏನದಲ್ಲ ಇದು ಜೀವ ಅಥವಾ ಇದು ಆಭಾಸಂದಿದು. ಇದೇನದ ಪ್ರತಿಬಿಂಬದ ಅನಿಸಿಕೆಗಳೇ ಹೊರತು ಇದು ಬಿಂಬದ ಅನಿಸಿಕೆಗಳು ಅಲ್ಲ. ನೀವು ಬಿಂಬ ಸ್ವರೂಪ ಇದ್ದೀರಿ, ನೀವು ಪ್ರತಿಬಿಂಬ ಅಲ್ಲ. ಆ ಪ್ರತಿಬಿಂಬದ ಅನಿಸಿಕೆಗಳು ಯಾವೂ ನಿಮಗೆ ಸಂಬಂಧ ಇಲ್ಲ. ಆದ್ದರಿಂದ ಇವೆಲ್ಲವನ್ನ ಬಿಡುವಂತ ಅಂದ ಆ ಭಗವಂತ. ಇವೆಲ್ಲ ಅಂತಂದ್ರೆ ಒಂದನೇದ್ದು ದೇಹದ ಧರ್ಮ, ಎರಡನೇದ್ದು ಇಂದ್ರಿಯ ಧರ್ಮ, ಮೂರನೇದ್ದು ಅಂತಃಕರಣ ಧರ್ಮ, ಮತ್ತೆ ಅಹಂಕಾರದ ಧರ್ಮ. ಇವೆಲ್ಲ ಬಿಡು ಅಂತ ಅಂದ. ಮಾಮೇಕಂ ಶರಣಂ ರುಚ. ಏನಾಯ್ತು ಈಗ? ಸರ್ವಧರ್ಮಾನ್ ಪರಿತ್ಯಜ್ಯ ಅನ್ನೋದು ಸ್ಪಷ್ಟ ಆಯ್ತಾ? ಅಂದ್ರೆ ಏನದು? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಡೋದು ಯಾವುದು? ಪ್ರತಿಬಿಂಬದ ಧರ್ಮಗಳನ್ನ ಪರಿತ್ಯಾಗ ಮಾಡು. ನೀನು ಬಿಂಬ ಸ್ವರೂಪ ಅದಿ. ಆ ಪ್ರತಿಬಿಂಬದ ಧರ್ಮಗಳೇ ನನ್ನ ಧರ್ಮಗಳು ಅಂತ ನೀನೇನ್ ತಿಳ್ಕೊಂಡಿದಿ ಅದೇ ನಿನ್ನ ಅಜ್ಞಾನ ಅಂತ ಹೇಳಿದ್ರು. ಆತ್ಮದ ಪ್ರತಿಬಿಂಬ. ನಿನ್ನ ಬುದ್ಧಿ ಏನ್ ಮಾಡಿದಿ? ಪೂಜಾ ಪಾಠ ಧ್ಯಾನ ಮಾಡಿ ಅದನ್ನ ಶುದ್ಧ ಮಾಡ್ಕೊಂಡ್ಬಿಟ್ಟಿದಿ. ಆ ಶುದ್ಧ ಬುದ್ಧಿ ಒಳಗ ಪ್ರತಿಬಿಂಬ ಬಂದ್ಬಿಟ್ಟದ. ಒಬ್ಬ ಕಲಾಕಾರ ಇದ್ದ, ಅದು ಹೇಳಿನಿ ಅರ್ಧಮರ್ಧ ಹೇಳಿ ಮುಂದೆ ಹೋಗ್ಬಿಟ್ಟಿನಿ, ಅದೇನೋ ಆಗ್ಯದ ನಿಮಗೆ ಮೊನ್ನೆ ಹೇಳ್ಬೇಕಾಗಿತ್ತು. ಒಬ್ಬ ಕಲಾಕಾರ ಇದ್ದ, ಭಯಂಕರ ಕಾಂಪಿಟೇಷನ್. ಅವನು ದೊಡ್ಡ ಕಲಾಕಾರ, ಇವನು ದೊಡ್ಡ ಕಲಾಕಾರ. ಏನ್ ಮಾಡ್ಬೇಕು? ಇಬ್ಬರ ಮಧ್ಯೆ ಒಂದು ಕಾಂಪಿಟೇಷನ್ ಏರ್ಪಡಿಸಿದ್ರು. ಏರ್ಪಡಿಸಿದ ಮೇಲೆ ರಾಜ ಏನ್ ಮಾಡ್ದ? ಮಧ್ಯದಲ್ಲಿ ಒಂದು ಪರದೆ ಕಟ್ಟಿದ. ಪರದೆ ಕಟ್ಟಿ ನಿನ್ನ ಚಿತ್ರ ನೀ ತೆಗಿ, ಅವನ ಚಿತ್ರ ಅವನ ತೆಗಿಲಿ, ಆಮೇಲೆ ನೋಡಮ್ಮ ಯಾರ ಚಿತ್ರ ಫಸ್ಟ್ ಕ್ಲಾಸ್ ಅದ ಅವನಿಗೆ ಪ್ರೈಸ್ ಕೊಡ್ತೀನಿ ಅಂತ. ಒಬ್ಬ ಕಷ್ಟಪಟ್ಟು ಚಿತ್ರ ತೆಗದ. ಇನ್ನೊಬ್ಬ ಏನ್ ಮಾಡದ? ಗಾಡಿಗೆ ಶೈನಿಂಗ್ ಬರೋದು ಪಾಲಿಶ್ ಹೊಡೆದ್ಬಿಟ್ಟವ್. ಕನ್ನಡಿ ಮಾಡ್ದಂಗೆ ಮಾಡಿಬಿಟ್ಟವ್. ಸ್ವಚ್ಛ ಪಾಲಿಶ್ ಮಾಡಿ ಕನ್ನಡಿ ಮಾಡ್ದಂಗೆ ಮಾಡಿ ಇಟ್ಬಿಟ್ಟು. ರಾಜ ಬಂದ, ಪರದ ತೆಗೆದ, ನೋಡ್ದ. ಅವ ಕಷ್ಟಪಟ್ಟು ಚಿತ್ರ ತೆಗೆದವನ್ ಏನಾಯ್ತು? ಫೇಲ್ ಆಯ್ತು. ಇವನಿಗೆ ಪ್ರೈಸ್ ಕೊಟ್ಟ, ಕನ್ನಡಿಗತ್ಲೆ ಮಾಡಿದವನಿಗೆ. ಈ ಕನ್ನಡಿ ಒಳಗೆ ಪ್ರತಿಬಿಂಬ ಮೂಡಿಬಿಟ್ಟದ. ಆ ಗಾಡಿ ಎಷ್ಟು ದೂರ ಅದ, ಈ ಗಾಡಿಲಿಂತ ಅಷ್ಟು ದೂರ ಒಳಗೆ ಪ್ರತಿಬಿಂಬ ಅದ. ಇವ ರಾಜ ಗಾಬರಿ ಆಗ್ಬಿಟ್ಟ. ನನಗ್ಯಾಕೆ ಪ್ರೈಸ್ ಕೊಟ್ಟಿಲ್ರಿ, ನಾ ಚಿತ್ರ ತೆಗೆದೀನಿ ಅಂತ ಅವ ಅಂತಾನ. ಅಲ್ಲಪ್ಪ, ನೀ ಚಿತ್ರ ಗಾಡಿ ಮ್ಯಾಲ ತೆಗೆದಿದಿ, ಇವ ಗಾಡಿ ಒಳಗೆ ತೆಗೆದ ಚಿತ್ರ. ಈ ಗಾಡಿಗೆ ಆ ಗಾಡಿಗೆ 10 ಫೂಟ್ ಡಿಸ್ಟೆನ್ಸ್ ಅದ. ಅವ ಗಾಡಿ ಒಳಗೆ ಹೋಗಿ 10 ಫೂಟ್ ಒಳಗೆ ಹೋಗಿ ಚಿತ್ರ ತೆಗೆದ. ಅವನಿಗೆ ಪ್ರೈಸ್ ಕೊಡ್ತೀನಿ ನಾನು. ಹಂಗ ಏನದ ಅಂತಂದ್ರೆ ಇಲ್ಲಿ ಮಾಡಬೇಕಾಗಿದ್ದು ಏನಂದ್ರೆ ಶುದ್ಧ ಅಂತಃಕರಣ ಸಾಧನೆ ಮಾಡಬೇಕು. ಶುದ್ಧ ಅಂತಃಕರಣ ಸಾಧನೆ ಮಾಡಿದ ಕೂಡಲೇ ಆತ್ಮನ ಪ್ರತಿಬಿಂಬ ನಿಮಗೆ ಅಲ್ಲಿ ಬರ್ತದ. ಬಂದ ಮೇಲೆ ಏನಾಗ್ಬಿಡ್ತು? ಆ ಆತ್ಮದ ಪ್ರತಿಬಿಂಬದಲ್ಲಿ ಆ ಪ್ರತಿಬಿಂಬದ ಧರ್ಮಗಳು ಏನದವ, ಆ ಧರ್ಮಗಳೇ ನನ್ನವು ಎನ್ನುವ ಒಂದು ಅಜ್ಞಾನದ ಅಭಿಪ್ರಾಯ ಚಾಲು ಆಗ್ತದ. ಅದನ್ನ ದಾಟಿ ಹೋಗ್ಬೇಕು. ಅದರ ಪ್ರತಿಬಿಂಬ ಇವೆಲ್ಲ ನಾನು ಬಿಂಬ ಸ್ವರೂಪ ಅದೀನಿ ಅಂತ ಜ್ಞಾನಕ್ಕೆ ಹೋಗ್ಬೇಕು. ಅಜ್ಞಾನದಿಂದ ಜ್ಞಾನಕ್ಕೆ ಹೋಗ್ಬೇಕು. ಆವಾಸನ ಅನುಭವ ಆಗದೆ ಕಷ್ಟ. ಆವಾಸನ ಅನುಭವ ಆಗಿ ಪ್ರತಿಬಿಂಬದ ಅನುಭವ ಆಗಿದೆ. ಮ್ಯಾಲ ಮುಂದಿನ ಸ್ಟೆಪ್. ಎಷ್ಟೋ ಮಂದಿಗೆ ಅದೇ ಗೊತ್ತಿಲ್ಲ. ಜೀವ ಅಂದ್ರೆ ಏನಂತ ಗೊತ್ತಿಲ್ಲ. ಆ ಜೀವ ಅಂದ್ರೆ ಏನು ಅಂತಂದ್ರೆ ನಮ್ಮ ಶುದ್ಧ ರೂಪವಾದ ಬುದ್ಧಿ ಒಳಗ ಉಂಟಾಗುವ ಪರಮಾತ್ಮನ ಪ್ರತಿಬಿಂಬನೇ ಜೀವ. ಅದ್ರದ್ದು ಏನು ಧರ್ಮಗಳು ಅಂತಂದ್ರ ಈ ದೇಹದ ಧರ್ಮ, ಇಂದ್ರಿಯ ಧರ್ಮ, ಅಂತಃಕರಣ ಧರ್ಮ, ಅಹಂಕಾರ ಧರ್ಮ ಏನ್ ಪಟ್ಟಿ ಕೊಟ್ರಲ್ಲ ಅವೆಲ್ಲ ಏನದವ ನನ್ನವು ಅಂತ ಹೇಳಿಕೆ ಒಂಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಕನ್ಫ್ಯೂಸ್ ಮಾಡ್ತಾವ. ಆ ಪ್ರತಿಬಿಂಬನೇ ಬಿಂಬ ಅನ್ನಂಗ್ ನಾಟಕ ಮಾಡ್ತಾವ.
ಪ್ರತಿಬಿಂಬನೇ ಬಿಂಬ ಅನ್ನುವ ರೀತಿಯಲ್ಲಿ ನಾಟಕ ಮಾಡ್ತದ. ಅದು ಹೆಂಗ್ ಮಾಡ್ತದ ಅಂತಂದ್ರ, ಈಗ ನೀವು ಯಾರ್ದಾರೆ ಮನೆಗೆ ಹೋಗಿರ್ತೀರಲ್ಲ, ಮನೆಗೆ ಹೋಗಿ ಬೆಲ್ ಹೊಡೆದ ಕೂಡ್ಲೇನೆ ಅಲ್ಲಿ ಮುಸುರಿ ತಿಕ್ಕವ್ರು ಬಾಗ್ಲ ತೆರೀತಾರ, ಕಸ ಹೊಡೆಯವರು ಮನಿ ಕೆಲ್ಸಕ್ಕೆ ಬಂದವರು ಬಾಗ್ಲ ತೆರೀತಾರ. ಬಂದ ಕೂಡ್ಲೇನೆ ನಾವು ಇಂಥವ್ರಿಗೆ ಭೇಟಿ ಆಗ್ಲಕ್ ಬಂದೀವಿ ಅಂತಂದ್ರ, ಏನ್ ಹೇಳ್ರಿ ಎದಕ್ ಬಂದಿರಿ ಅಂತೇಳಿ ಅವರೇ ಎನ್ಕ್ವೈರಿ ಮಾಡ್ತಾರೆ ನಮಗೆ. ನಿಮ್ಗೆ ಯಾಕೆ ಹೇಳ್ಬೇಕು, ನಾವು ಅವ್ರಿಗೆ ಹೇಳ್ತೀವಿ ಅಂತಂದ್ರೆ, ಇಲ್ಲ ಅವ್ರು ನಮ್ಗೆ ಹೇಳ್ಯಾರ, ಏನು ಕೇಳು ಅಂತೇಳಿ ನಾವು ಕೇಳ್ತೀವಿ. ಆ ಕೆಲಸ ನಮ್ಮ ಮಟ್ಟಿಗೆ ಬಗೆಹರಿತಿತ್ತಂದ್ರೆ ಇಲ್ಲಿ ನಾವೇ ಬಗೆಹರಿಸ್ಬಿಡ್ತೀವಿ, ಬಗೆಹರಿಲಿಲ್ಲ ಅಂದ್ರೆ ಮತ್ತೆ ನಾವು ಅವ್ರಿಗೆ ಮುಂದಕ್ಕೆ ಹೇಳ್ತೀವಿ ಏನದ. ಹಿಂಗಾಗಿ ಅದೇನಾಯ್ತು, ಮನಿ ಕೆಲಸದವ್ರ ಬಲ್ಲಿ ನಮ್ ಕೆಲಸ ಆತವ. ಹಂಗ ಅವು ಕೆಲಸ ಪರ್ಫೆಕ್ಟ್ ಆತವೇನೋ ಮನಿ ಕೆಲಸದವ್ರ ಸಂಗಟ ಕೂತ್ ಮಾಡಿದೆ. ಹಂಗ ಇದು ಆಭಾಸನಿಂದ ಉಂಟಾದ, ಪ್ರತಿಬಿಂಬದಿಂದ ಉಂಟಾದ ಬದುಕಿನಲ್ಲಿ ಆಗುವ ಆಗು ಹೋಗುಗಳು, ನಿರ್ಧಾರಗಳು ಅವು ಯಾವುವು ಏನು ಸರಿಗಿರಲ್ಲ, ಅವು ಅಜ್ಞಾನದ ಇರ್ತಾವ. ನಾವು ಬಿಂಬ ಸ್ವರೂಪ ಅದೀವಿ ಅನ್ನೋಂಥ ಜ್ಞಾನಕ್ಕೆ ಹೋಗ್ಬೇಕಾದ್ರೆ ಈ ಎಲ್ಲ ಧರ್ಮಗಳನ್ನ ತ್ಯಾಗ ಮಾಡಿ ನಾವೇನ್ ಮಾಡ್ಬೇಕು, ಆ ಬಿಂಬ ಸ್ವರೂಪಕ್ಕೆ ನಾವು ಶರಣಾಗತರಾಗಬೇಕು. ಮಾಮೇಕಂ ಶರಣಂ ರುಜ ಅಂತಂದ್ರೆ ಬಿಂಬಕ್ಕೆ ನಾವು ಶರಣಾಗತರಾಗಬೇಕು. ಪ್ರತಿಬಿಂಬದಲ್ಲಿ ಉಂಟಾಗುವ ಅಭಿಪ್ರಾಯಗಳೇನದವ ಆ ಎಲ್ಲ ಧರ್ಮಗಳನ್ನ ಪರಿತ್ಯಾಗ ಮಾಡಬೇಕು ಅಂತ. ಎಷ್ಟೈತೆ ಟೈಮು? 5:30. ನಿಮ್ಗೆ ಏನಾರ ಅನುಭವ ಆದ್ರೆ ಒಂದೆರಡು ಮಾತಾಡ್ಬೇಕ್ರಿ, ಬರ್ಕೋಬೇಕು, ಹೇಳಬೇಕು. ಯಾಕಂದ್ರೆ ಇದು ಅನುಭವದ ಪಾಠ. ಇದು ಮಹಾಲಿಂಗ ರಂಗದ ಏನಿದು ಎಂಥದ್ದು ಅಂದ್ರೆ ಇದ್ರೊಳಗ ಇರೋದೇ ಅನುಭವ ಅಮೃತ. ಅನುಭವ ಅಮೃತ ಅಂದ್ರೆ ಇಲ್ಲಿ ಅನುಭವಿಸೋದೇ ಅದ. ಇಲ್ಲಿ ಅನುಭವಿಸಿದಾಗ ನಿಮ್ಗೆ ಏನ್ ಅನುಭವ ಆಯ್ತು ಒಂದಿಷ್ಟು ಹೇಳಂಗಾಗಬೇಕು. ಪ್ರತಿಯೊಬ್ಬರು ಅನುಭವಿಸ್ಬೇಕು. ಸುಮ್ಮನೆ ಕೇಳೋದಲ್ಲ, ಶ್ರವಣ ಅಲ್ಲ, ಅನುಭವಿಸೋದು. ಆ ಮಹಾಲಿಂಗ ರಂಗರ ಪದ್ಯ ಸಿಕ್ಕಿತ್ತಂದ್ರೆ ನಮಗೇನು ಓದಿ ಈ ಮಟ್ಟಕ್ಕೆ ಹೇಳಲಕ್ಕೆ ಸಾಧ್ಯ ಇದ್ದಿದ್ದಿಲ್ಲ. ಈ ಶಂಕರ ಭಟ್ರ ಬುಕ್ ಸಿಕ್ಕಿದ್ದೆ ಚಲೋ ಆಗ್ಯದ ನಮಗೆ. ಎಷ್ಟು ಡೀಪಾಗಿ ಹೇಳಕತ್ತಾರ, ಎಷ್ಟು ಡೀಪಾಗಿ ತಗೊಂಡು ಹೋಗ್ಲಕತ್ತಾರ, ಅದ್ಭುತ. ಹಾ ಹೌದು, ಇದು ಫೋಟೋ ತೆಗೆದು ಹಾಕಿಬಿಡ್ತೀನಿ. ನ ಜಾನೆ ಕರ್ಮ ಎತ್ತಿ ಚಿತ್ ಫೋಟೋ ತೆಗೆದು ಹಾಕ್ತೀನಿ. ಅದೇ ನಿಮಗೆ ಅದು ನನಗೆ ಅದು ಏನು ಮೆಸೇಜ್ ಬಂದದ ವಾಟ್ಸಪ್ನಾಗ, ಅದೇ ನಿಮ್ಮ ಗ್ರೂಪಿಗೆ ಹಾಕಿಬಿಡ್ತೀನಿ, ನೋಡ್ಕೊಂಡ್ಬಿಡ್ರಿ. ಬೆಸ್ಟ್. ನಂದು ಕಾರ್ಬಾರ್ ಬೇಡ ಅದ್ರಾಗ. ಅದು ಹೆಂಗ್ ಬಂದದ ಹಂಗೆ ನಿಮ್ಗೆ ಕಳಿಸ್ತೀನಿ. ನಿಮ್ಗೆ ಯಾವ್ದಾರೆ ಇದ್ರಾಗ ಆ ಶ್ಲೋಕದ ರೆಫರೆನ್ಸ್ ಸಿಗ್ತಿತ್ತಂದ್ರೆ ಸರಿ, ಇಲ್ಲಾಂದ್ರೆ ಒಳ್ಳೆ ಅವರಿಗೆ ಕೇಳ್ತೀನಿ, ಹೇಳ್ತಾರೆ ಎಲ್ಲಿ ತಂದಿರಪ್ಪ ಇದು ಶ್ಲೋಕ ಅಂತ. ಓಕೆ. ಶರೀರದ ವ್ಯವಹಾರಿಕವಾಗಿ ಧರ್ಮಗಳು ಮತ್ತು ಪಾರಮಾರ್ಥಿಕವಾಗಿ ಧರ್ಮಗಳನ್ನ ನಾವು ವಿಂಗಡಿಸಿ ನೋಡಿದಾಗ, ಈ ವ್ಯವಹಾರಿಕ ಧರ್ಮಗಳು ಮಿಥ್ಯ ಆದವು. ಇರೋದು ಅಲ್ಲಿ ಪಾರಮಾರ್ಥಿಕವಾಗಿ ಒಂದೇ ಒಂದು ಸತ್ಯ ಐತೆ. ಅದಕ್ಕೆ ಈ ಯಾವ ಧರ್ಮಗಳು ಇಲ್ಲ, ಇವು ನಿನ್ನ ಧರ್ಮಗಳಲ್ಲ. ಈ ಎಲ್ಲ ಧರ್ಮಗಳನ್ನ ವ್ಯವಹಾರಿಕವಾಗಿ ನಿನ್ನ ಶರೀರದ ಧರ್ಮಗಳನ್ನ, ಅಂತಃಕರಣ ಧರ್ಮಗಳನ್ನ, ಇಂದ್ರಿಯಗಳ ಧರ್ಮಗಳನ್ನ ಎಲ್ಲಾ ಬಿಟ್ಟು ನೀನ್ ನನಗೆ ಶರಣಾಗು. ಧರ್ಮದ ವ್ಯಾಖ್ಯಾನ ಬಹಳ ಚಂದ ಕೊಟ್ಟಾರ. ಧರ್ಮ ಅಂದ್ರೆ ಏನಂತ. ಈಗ ಈ ಧರ್ಮಗಳನ್ನ ನೀವು ಅಧ್ಯಯನ ಮಾಡಿದ್ಮೇಲೆ ಈ ವೀರಶೈವ ಲಿಂಗಾಯತ ಜಗಳಾಡ್ತಾರಲ್ಲ, ಇವರೆಲ್ಲ ಸಣ್ಣ ಬಚ್ಚಗಳ ಕಂಡಂಗೆ ಕಾಣ್ತಾರೆ. ಅವ್ರ ಎಂತ ಗುರುಗಳು ಹಾಕಿರ್ಲಕ್ಕ, ಜಗತ್ ಗುರುಗಳು ಹಾಕಿರ್ಲಕ್ಕ, ಸಣ್ಣ ಹುಡುಗರ್ಗತ್ಲೆ ಕಾಣ್ತಾರೆ ಈಗ ಅವ್ರು ಗುದ್ದಾಡೋರು. ವ್ಯವಹಾರಿಕವಾಗಿ ಅವ್ರು ಬೇಕಾದವ್ರು ದೊಡ್ಡವ್ರು ಇರ್ಬೋದು, ಪಾರಮಾರ್ಥಿಕವಾಗಿ ಈ ಧರ್ಮಗಳು ಯಾರು ಬಿಟ್ಟಿರ್ತಾರ ಅವರೇ ದೊಡ್ಡವರು. ದೇಹದ ಧರ್ಮಗಳು ಹುಟ್ಟು, ಸಾವು, ಪುಣ್ಯ, ಪಾಪ, ಕರ್ತೃತ್ವ, ಭೋಕ್ತೃತ್ವ, ನಾ ಸಾಯ್ತೀನಿ, ನಾ ಹುಡ್ತೀನಿ, ನಾ ಮಾಡ್ತೀನಿ ಅನ್ನೋದೆಲ್ಲ ದೇಹದ ಧರ್ಮಗಳು. ಮತ್ತೆ ನೋಡೋದು ಈ ಅಂಧತ್ವ, ಮಂದತ್ವ, ಪಡುತ್ವ ಎಲ್ಲ ಇಂದ್ರಿಯದ ಧರ್ಮಗಳು. ನೋಡುವುದು, ಕೇಳುವುದು, ರುಚಿಸುವುದು, ಮೂಸುವುದು ಎಲ್ಲ ಅಂತಃಕರಣ ಧರ್ಮಗಳು. ನನ್ನ ಮನಸ್ಸಿನ ಬಗ್ಗೆ ಪಟುತ್ವ, ಮಂದತ್ವ, ಅಂಧತ್ವ. ಈಗ ಚಿತ್ತ ಅಂದ್ರೆ ಜ್ಞಾಪಕ ಶಕ್ತಿ, ಅದು ನೆನಪೇ ಬರಲಾಗ್ಯದ ಅಂತೇಳಿ ಅಂಧತ್ವ. ಏನೋ ನೆನಪು ಬರ್ಲಿಕ್ಕತ್ತದ, ಅಸ್ಪಷ್ಟವಾಗಿ ನೆನಪಾಗ್ಲಿಕ್ಕತ್ತದ, ಪೂರ ನೆನಪಾಗಲ್ಲು. ನನಗೆ ಯಾಕೋ ನೆನಪ ಉಳಿವತ್ತು, ನಾ ಚಲೋ ಚೆನ್ನಾಗಿ ತಿಳ್ಕೊಂಡಿ.
ಈಗ ಒಮ್ಮಿದೊಮ್ಮಿಗೆ ಏನ್ ಮಾಡ್ತಾರ, ನಮ್ಗ ಫೋಟೋ ಬಯೋಡೇಟಾ ಹಾಕ್ತಾರ, ಹುಡುಗರದು ಹುಡುಗಿಯರದು, ಅವ್ ಹಂಗೇ ಬರ್ತಿರ್ತಾವ. ಆ ಫೋಟೋದ ಸಂಗಟ ಬಯೋಡೇಟಾ ಮ್ಯಾಚ್ ಮಾಡ್ಬೇಕಾದ್ರ ಇವ್ರ ಬಯೋಡೇಟಾ ಇದೆ ಅಂತ ಹೇಳ್ಬೇಕಾದ್ರೆ ನಮ್ಗೆ ಎಷ್ಟೋ ಕಷ್ಟ ಆಗ್ಬಿಡ್ತದೆ. ಬಯೋಡೇಟಾ ಒಂದ್ ಕಡೆ ಆಗಿರ್ತಾವ, ಫೋಟೋಗಳು ಒಂದ್ ಕಡೆ ಆಗಿರ್ತವೆ. ಯಾರ ಫೋಟೋ ಯಾರ ಬಯೋಡೇಟಾ. ಫಸ್ಟಿಗೆ ಅವ್ರು ಕಳಿಸಿದಾಗ ಚಿತ್ತದೊಳಗೆ ಹೌದು ಇದು ಇವ್ರದೇ ಬಯೋಡೇಟಾ ಅನ್ಸಿರ್ತದೆ. ಒಂದು 6 ತಿಂಗಳಾದ್ಮೇಲೆ ಆ ಫೋಟೋ ಯಾರ್ದು ಬಯೋಡೇಟಾ ಯಾರ್ದು ಅವೆಲ್ಲ ನಡ್ಬರ್ಕ್ ಏನೇನೋ ಸೇರ್ಕೊಂಡ್ಬಿಟ್ಟಿರ್ತಾವ, ನೆನ್ಪು ಹೋಗ್ಬಿಡ್ತಾವ. ಮತ್ತ ಅವ್ರಿಗೆ ಫೋನ್ ಮಾಡಿ ಕೇಳ್ತೀವಿ, ನಿಮ್ ಫೋಟೋ ಕಳಿಸ್ರಪ್ಪ, ಜಗ್ಗಿ ಫೋಟೋ ಯಾವ್ದತ್ ನಿಮ್ಗೆ ಗೊತ್ತಾಗಲ್ಲಾಗ್ಯದ ಅಂದಾಗ ಕಳಿಸ್ತಾರ. ಅವಾಗ ಅದು ಮ್ಯಾಚ್ ಮಾಡಿ ಮಂದಿ ಕಳಿಸ್ತೀವಿ. ಹಿಂಗಿರ್ತಾವ, ಹಿಂಗೇನೇನು ಅದಾವ. ಅಂದ್ರ ಅಹಂಕಾರದ ಧರ್ಮ ಎಲ್ಲ ಮಂದಿಸ್ತದ, ಇದು ಕಟ್ಟಿ ಹಾಕ್ತದ. ಇದು ಕರೆಕ್ಟ್ ಅದ ಅಂತದು. ನೀ ಮಾಡಿದ್ದು ಬರೋಬ್ಬರಿ ಅದ, ನೀನೇನ್ ಚಿಂತೆ ಮಾಡ್ಬೇಡಂತು. ಏನ್ರಿ ಪ್ರತಿಬಿಂಬ ತ್ಯಾಗ ನೀವೇನು ಮಾಡೋದು ಬೇಕಾಗಿಲ್ಲ. ನೀವು ಇವೆಲ್ಲ ತ್ಯಾಗ ಮಾಡಿದ್ರೆ 1000 ಗಟ್ಟಲೆ ಅದಾವ. ಯಾವ್ದು ತ್ಯಾಗ ಮಾಡ್ತೀರಿ? ನಿಮ್ಮದು ಕೇವಲ ಸ್ವರೂಪದ ಅರಿವಿನೊಳಗಿರ್ಬೇಕಷ್ಟೇ. ಆ ಅರಿವಿನಾಗಿರ್ಬೇಕಷ್ಟೇ. ನಿಮ್ಮ ಸ್ವರೂಪದೊಳಗಿದ್ದು ಏನ್ ಮಾಡ್ಬೇಕು, ಯಾರ ಜೊತೆಗೆ ಮಾತಾಡ್ಬೇಕಾದ್ರೆ ನೀವು ಅವರ ಸ್ವರೂಪದ ಜೊತೆಗೆ ಮಾತಾಡ್ಬೇಕು. ಅವ್ರ ಗುಣ ಸ್ವಭಾವಗಳು, ಅವರ ಜಾತಿ, ಅವ್ರದ್ದು ಏನೇನದವಲ್ಲ, ಲಿಂಗ ಭೇದ, ಜಾತಿ ಭೇದ, ವರ್ಗ ಭೇದ, ವರ್ಣ ಭೇದ ಅವೆಲ್ಲ ಬಿಟ್ಟು ಸ್ವರೂಪದಿಂದ ಸ್ವರೂಪದ ಜೊತೆಗೆ ಮಾತಾಡ್ಬೇಕು. ಆತ್ಮದಿಂದ ಆತ್ಮದ ಜೊತೆಗೆ ವ್ಯವಹರಿಸ್ಬೇಕು. ಹೃದಯದಿಂದ ಹೃದಯಕ್ಕೆ ಸತತ ಅಂತದಲ್ಲ, ಅಮೃತವಾಹಿನಿ ಒಂದು ಹರಿಯುತ್ತಿದೆ ಮಾನವನ ಎದೆಯಿಂದಲೆದೆಗೆ ಸತತ. ಈಗ ನಮ್ಮ ಬಾಯಿಲಿಂತ ನಿಮ್ಗೆ ಕಿವಿಗೆ ಕೇಳೋದು ಬರೇ ಶಬ್ದ, ಅದ್ರೊಳಗಿಂದ ಅರ್ಥ ಒಳಗ ಆ ಪರಮಾರ್ಥಕ್ಕೆ ಹೋಗಿ ಟಚ್ ಆಗ್ತದ. ಅದಕ್ಕೆ ನಿಮಗೆ ಖುಷಿ ಆಗಿಬಿಡ್ತದೆ, ಪರಮಾನಂದ ಆಗ್ತದ. ಓಕೆ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಎಲ್ಲರಿಗೂ ಶರಣು ಶರಣಾರ್ಥಿ.